ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಇಂದಿನ ವ್ಯಾಸಂಗವನ್ನು ಆರಂಭಿಸೋಣ. ಇಂದಿನ ವಿಷಯ ಜೆ ಕೃಷ್ಣಮೂರ್ತಿ ಅವರು ಬರೆದಿರ್ತಕ್ಕ ಉಪನ್ಯಾಸಗಳನ್ನ ನೀಡಿರ್ತಕ್ಕಂಥ ಫ್ರೀಡಮ್ ಫ್ರಮ್ ದ ನೋನ್ ಅನ್ನೋ ಗ್ರಂಥದಿಂದ ಜೆ ವೆಂಕಟ ಸುಬ್ಬಯ್ಯನವರು ಅದನ್ನ ತರ್ಜುಮೆ ಮಾಡಿದ್ದಾರೆ. ಈಗ ಪ್ರೇಮ ಅನ್ನೋ ಒಂದು ಪದವನ್ನ ನಾವು ಯಾವಾಗ್ಲೂ ಉಪಯೋಗಿಸ್ತೀವಿ, ಆದ್ರೆ ಜೆಕೆಯವರ ಅರ್ಥದಲ್ಲಿ ಆ ಪ್ರೇಮ ಅನ್ನೋದಕ್ಕೆ ಎಷ್ಟು ಪವಿತ್ರವಾದಂತ ಮಹತ್ವ ಅದರಲ್ಲಿ ಸೇರಿದೆ ಅನ್ನೋದನ್ನ ಅವರು ಹೇಳ್ತಾ ಬರ್ತಾರೆ. ಮೊದಲು ನಾವು ಸಂಬಂಧಗಳು ಅನ್ನೋ ವಿಚಾರದಲ್ಲಿ ನಾವು ತಗೊಂಡಾಗ ಏನಾಗತ್ತೆ, ನಾವು ಬಳಕೆ ಮಾಡ್ಬಿಡ್ತೀವಿ ಸಂಬಂಧ ಸಂಬಂಧ ಅಂತ. ಆದ್ರೆ ಜೆಕೆಯವರು ಹೇಳ್ತಕ್ಕಂಥ ಸಂಬಂಧ ಒಂದೊಂದು ನಿಮಿಷವೂ ನಮಗೂ ಪ್ರಪಂಚಕ್ಕೂ ಜನರಿಗೂ ಆ ಪ್ರಕೃತಿಗೂ ಸಂಬಂಧ ಏರ್ಪಾಟ್ ಆಗ್ತಾನೇ ಇರುತ್ತೆ. ಏಕೆಂದ್ರೆ ನಾವು ಪ್ರಕೃತಿಯ ಒಂದು ಭಾಗ ಆಗಿರೋದ್ರಿಂದ ನಾವು ಪ್ರಕೃತಿಯನ್ನ ಬಿಟ್ಟು ಇರೋದಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನಾವು ಸಂಬಂಧವನ್ನ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇವಾಗ ನೋಡಕ್ ಹೋಗೋಣ. ಪರಸ್ಪರ ಸಂಬಂಧಗಳಲ್ಲಿ ಕ್ಷೇಮವಾಗಿರಬೇಕೆಂಬ ತೀವ್ರಾಪೇಕ್ಷೆಯೇ ಅನಿವಾರ್ಯವಾಗಿ ದುಃಖವನ್ನು ಭಯವನ್ನು ಉಂಟು ಮಾಡುತ್ತದೆ. ನಾವ್ ಏನ್ ಮಾಡ್ತಾ ಇದ್ದೀವಿ, ಆ ಸಂಬಂಧ ಅನ್ನೋದು ಕ್ಷೇಮವಾಗಿರ್ಬೇಕು, ಸುಖವಾಗಿರ್ಬೇಕು, ಅದಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಆಗಬಾರ್ದು ಅಂತ ನಾವ್ ಯಾವಾಗ ಆಶಿಸ್ತೀವೋ ಅಲ್ಲಿ ದುಃಖ ಅನ್ನೋದು ನಾವೇ ಉಂಟು ಮಾಡ್ಕೊಳ್ತೀವಿ. ಯಾವ ಅಪೇಕ್ಷೆ ಅನ್ನೋದು ಇಲ್ಲದೆ ನಾವು ಪ್ರೀತಿಯನ್ನ ಮಾಡ್ತಾ ಇದ್ದಾಗ ಏನಾಗತ್ತೆ, ಅಲ್ಲಿ ಯಾವ ತೊಂದ್ರೆನೂ ಉಂಟಾಗೋದಿಲ್ಲ. ಈ ಕ್ಷೇಮದ ಅನ್ವೇಷಣೆಯೇ ಅಸ್ಥಿರತೆಗೆ ಆಹ್ವಾನ. ಆ ಸ್ಥಿರವಾಗಿರ್ತಕ್ಕಂಥದ್ದನ್ನ ನಾವು ಯಾವಾಗ ಭಯ ಅನ್ನೋದು ನಮ್ಮಲ್ಲಿ ಉತ್ಪತ್ತಿ ಆಗುತ್ತೋ ಆಗ ಅಸ್ಥಿರತೆಗೆ ನಾವೇ ಆಹ್ವಾನ ಮಾಡ್ದಾಗೆ ಆಗತ್ತೆ. ನೀವು ನಿಮ್ಮ ಯಾವ ಸಂಬಂಧದಲ್ಲಾದರೂ ಕ್ಷೇಮವನ್ನು ಕಂಡಿದ್ದೀರೇನೋ? ನಿಜವಾಗಿ ನಮ್ಮಲ್ಲಿ ಬಹುಮಂದಿಗೆ ಪ್ರೀತಿಸುವಲ್ಲಿ, ಪ್ರೀತಿಸಲ್ಪಡುವಲ್ಲಿ ಸುರಕ್ಷಿತತೆ ಬೇಕು. ಅಂದ್ರೆ ನಾವು ಯಾವುದೇ ಸಂಬಂಧದಲ್ಲಾದ್ರೂ ಕ್ಷೇಮವನ್ನ ಕಂಡಿದ್ದೀರಾ ಅಂತಂದ್ಬಿಟ್ಟು ಅವರೇ ನಮ್ಮನ್ನ ಪ್ರಶ್ನಿಸ್ತಾ ಇದ್ದಾರೆ. ಏಕೆಂದ್ರೆ ನಮ್ಮಲ್ಲಿ ಬಹುಮಂದಿಗೆ ಪ್ರೀತಿಸುವಲ್ಲಿ, ಪ್ರೀತಿಸಲ್ಪಡುವಲ್ಲಿ ಸುರಕ್ಷಿತತೆ ಬೇಕು. ನಾವು ಯಾತಕ್ಕಾಗಿ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಒಂದು ಸೆಕ್ಯೂರಿಟಿಗೋಸ್ಕರ. ಅವರನ್ನ ನಾನು ಪ್ರೀತಿ ಮಾಡಿದ್ರೆ ನನಗೆ ಒಂದು ಕ್ಷೇಮವಾಗಿರ್ತಕ್ಕಂಥ ಸುರಕ್ಷಿತತೆ ಅನ್ನೋದು ಸಿಗುತ್ತೆ ಅಂತ. ಈಗಂತೂ ತಾಯಿ ಮಗುವನ್ನ ಬೆಳೆಸೋದಾಗ್ಲಿ ಪ್ರೀತಿಸೋದಾಗ್ಲಿ ಮುಂದೆ ಅವನು ನನ್ನನ್ನ ನೋಡ್ಕೊಳ್ತಾನೆ ಅನ್ನೋ ದೃಷ್ಟಿನೇ ಆಗಿರೋದ್ರಿಂದ ಅಲ್ಲಿ ನಿಸ್ವಾರ್ಥವಾದಂತ ಪ್ರೇಮ ಆ ಮಗುವಿನಲ್ಲಿ ತಾಯಿ ತೋರಿಸ್ತಾ ಇಲ್ಲ. ಅದರಿಂದ ಏನಾಗ್ತಾ ಇದೆ ಅಂದ್ರೆ ಆ ಪ್ರೀತಿಯಲ್ಲಿ ಆ ದೈವಿ ಪ್ರೇಮ ಅನ್ನೋದು ಇಲ್ಲ, ನಿಸ್ವಾರ್ಥ ಪ್ರೇಮ ಅನ್ನೋದಿಲ್ಲ. ಆ ದೇವ್ರು ಯಾವ ರೀತಿಯಾಗಿ ನಮ್ಮನ್ನೆಲ್ಲ ಪ್ರೀತಿಸ್ತಾ ಇದ್ದಾನೋ ಆ ಅಂಥ ಪ್ರೀತಿಯನ್ನ ತಾಯಿ ಸಹ ಕೊಡೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದೇ ರೀತಿಯಾಗಿ ಮಗುನು ಸಹ ತಾಯಿಯನ್ನ ಅಂಥ ಪ್ರೀತಿಯಿಂದ ನೋಡೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ನಾವು ಪ್ರತಿಯೊಬ್ಬರು ಅವರವರ ಕ್ಷೇಮವನ್ನು, ಅವರವರ ದಾರಿಯನ್ನು ಅಪೇಕ್ಷಿಸುತ್ತಿರುವಾಗ ನೋಡಿ, ನಮ್ ದಾರಿನ ಸುಖವಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೀವಿ ವಿನಃ ಪ್ರೇಮವೆಂಬುದು ಇದೆಯೇ? ಪ್ರೇಮ ಅನ್ನೋದು ಇದೆಯಾ? ನಾವು ಪ್ರೀತಿಯನ್ನು ಪಡೆಯುತ್ತಿಲ್ಲ, ಏಕೆಂದರೆ ನಮಗೆ ಪ್ರೀತಿಸುವುದು ಗೊತ್ತಿಲ್ಲ. ನೋಡ್ರಿ, ನಾವು ಬೇರೆಯವರಿಂದ ಪ್ರೀತಿನೂ ಪಡಿತಾ ಇಲ್ಲ, ನಾವು ಬೇರೆಯವ್ರನ್ನ ಪ್ರೀತಿಸ್ತಾನೂ ಇಲ್ಲ. ಏಕೆಂದ್ರೆ ಆ ಪ್ರೀತಿ ಅನ್ನೋದೇ ನಮ್ಗೆ ಅರ್ಥ ಗೊತ್ತಿಲ್ಲ. ಅಂತ ಒಂದು ಪ್ರೀತಿ ಅನ್ನೋ ಒಂದು ಪದವನ್ನ ನಾವು ನಿರರ್ಗಳವಾಗಿ ಉಪಯೋಗಿಸ್ತಾ ಇದ್ದೀವಿ. ಪ್ರೇಮ ಎಂದರೇನು? ಇವಾಗ ಅವರು ಪ್ರೇಮ ಅಂದ್ರೆ ಏನು ಅಂತಂದ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಈ ಪದವು ಎಷ್ಟು ಅರ್ಥ ಭಾರವನ್ನು ಹೊಂದಿದೆ, ಎಷ್ಟು ಅರ್ಥಭ್ರಷ್ಟವಾಗಿದೆ ಎಂದರೆ ಅದನ್ನು ಉಪಯೋಗಿಸುವುದಕ್ಕೆ ನನಗೆ ಇಷ್ಟವಿಲ್ಲ. ಎಲ್ಲರೂ ಪ್ರೇಮದ ಬಗ್ಗೆ ಮಾತನಾಡುತ್ತಾರೆ. ಎಲ್ಲ ಸಾಪ್ತಾಹಿಕಗಳು, ಎಲ್ಲ ವರ್ತಮಾನ ಪತ್ರಿಕೆಗಳು, ಎಲ್ಲ ಧರ್ಮ ಪ್ರಚಾರಕರು ಪ್ರೀತಿಯ ಬಗ್ಗೆ ಅನಂತವಾಗಿ ಮಾತನಾಡುತ್ತಾರೆ. ನೋಡಿ, ನಾವು ಆ ಪ್ರೇಮ ಅನ್ನೋ ಒಂದು ಪದಕ್ಕೆ ಎಷ್ಟು ಅರ್ಥ ಅದು ಕಳ್ಕೊಂಡ್ಬಿಟ್ಟಿದ್ಯಪ್ಪ ಅಂದ್ರೆ
ಅದನ್ನ ಉಪಯೋಗಿಸೋದಿಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಜೆ.ಕೆ. ಅವರು ಎಷ್ಟು ನೋವಿನಿಂದ ಹೇಳ್ತಾ ಇದ್ದಾರೆ ಅಂತಂದ್ರೆ, ಎಲ್ಲ ವರ್ತಮಾನ ಪತ್ರಿಕೆಗಳಾಗಿರ್ಬಹುದು ಅಥವಾ ಮ್ಯಾಗಝೈನ್ಸ್ ಆಗಿರ್ಬಹುದು, ಧರ್ಮ ಪ್ರಚಾರಕರಾಗಿರ್ಬೋದು, ಆ ಪ್ರೇಮದ ಬಗ್ಗೆ ಲೆಕ್ಕ ಇಲ್ಲದಷ್ಟು ಹೇಳ್ತಾ ಇರ್ತಾರೆ. ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ, ನಾನು ನನ್ನ ದೊರೆಯನ್ನು ಪ್ರೀತಿಸುತ್ತೇನೆ, ನಾನು ಯಾವುದೋ ಒಂದು ಪುಸ್ತಕವನ್ನು ಪ್ರೀತಿಸುತ್ತೇನೆ. ನೋಡಿ, ನಮ್ಮ ಅಂತರಂಗದಲ್ಲಿ ಇದೆ ಪ್ರೀತಿ, ಆದ್ರೆ ಆ ದೈವಿ ಪ್ರೇಮ ಅನ್ನೋದು ನಮ್ಮಲ್ಲಿ ಇಲ್ಲ. ಆ ಪ್ರೇಮ ನಮ್ಮಲ್ಲಿ ಇರ್ತಕ್ಕಂಥದ್ದು ಯಾವ ರೀತಿ ಅಂದ್ರೆ, ಅದರಿಂದ ನನ್ಗೇನಾದ್ರೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಸ್ವಾರ್ಥ ಪ್ರೇಮ ಇದೆಯೇ ವಿನಃ ನಿಸ್ವಾರ್ಥವಾದಂತ ಪ್ರೀತಿ ಅನ್ನೋದಕ್ಕೆ ನಮ್ಗೆ ಅದರ ಒಂದು ಮಹತ್ವನೇ ತಿಳಿದಿಲ್ಲ ಅಂತ ಜೆ.ಕೆ. ಅವರು ಹೇಳ್ತಾ ಇದ್ದಾರೆ. ಈಗ ಪ್ರೇಮವೆನ್ನುವುದು ಒಂದು ಭಾವನೆಯೇ ಅಂದ್ರೆ, ನಾವು ಪ್ರೇಮ ಅನ್ನೋದನ್ನ ಕಾಮದೇಹಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಭಾವನೆಗಳು ಹುಟ್ಟತಕ್ಕಂತ ಜಾಗ ಕಾಮದೇಹ. ಹಾಗಿದ್ದರೆ ಅದನ್ನು ಅಭ್ಯಾಸ ಮಾಡಬಹುದು, ಬೆಳೆಸಬಹುದು, ನಿಮ್ಮಿಷ್ಟ ಬಂದಂತೆ ಅದನ್ನು ತಿರುಚು ಮುರುಚು ಮಾಡಬಹುದು. ಏಕೆಂದ್ರೆ ಆ ಕಾಮದೇಹವನ್ನ ನಾವು ಹೇಗಿಟ್ಕೊಂಡ್ರೆ ಹಾಗೆ ನಮ್ಮ ಭಾವನೆಗಳು ವ್ಯತ್ಯಾಸ ಆಗ್ತಾ ಇರುತ್ತೆ ಅನ್ನೋದು ನಮಗ್ ಗೊತ್ತಿರೋದ್ರಿಂದ ಅದನ್ನ ನಾವು ತಿರುಚು ಮುರುಚು ಮಾಡಬಹುದು ಅಂತ ಹೇಳ್ತಾರೆ. ನೀವು ದೇವರನ್ನು ಪ್ರೀತಿಸುತ್ತೀರೆಂದರೆ ಅದರ ಅರ್ಥವೇನು? ಹಾಗೆಂದರೆ ನೀವು ನಿಮ್ಮ ಕಲ್ಪನೆಯ ಒಂದು ಚಾಚನ್ನು ಕಲ್ಪನೆಯ ಪ್ರಕಾರ ಆ ಮರ್ಯಾದೆಯ ಸ್ವರೂಪಗಳಲ್ಲಿ ಅಲಂಕರಿಸಿ ಅದನ್ನೇ ಪ್ರೀತಿಸುತ್ತೀರಿ ಎಂದರ್ಥ. ನಾವೇನ್ ಮಾಡ್ತಾ ಇದೀವಿ, ಗುಡಿಗಳಲ್ಲಾಗ್ಲಿ ಅಥವಾ ಮನೆಯಲ್ಲಾಗ್ಲಿ ದೇವರ ಪೂಜೆ ಅಂದ್ರೆ ಏನಪ್ಪಾ, ಭಕ್ತಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಪೂಜೆ ಮಾಡ್ತೀವಿ, ಆದ್ರೆ ಏನ್ ಮಾಡ್ತೀವಿ, ಆ ಪುಷ್ಪಗಳನ್ನ ಅಲಂಕರಿಸ್ತೀವಿ, ಆಮೇಲಿಂದ ನೈವೇದ್ಯ ಇಡ್ತೀವಿ, ಪೂಜೆ ಮಾಡ್ತೀವಿ. ಅದ್ರಲ್ಲಿ ಭಕ್ತಿ ಪ್ರಧಾನವಾಗಿದ್ಯಾ ಅಂತ ನಮ್ಗೆ ಒಂದೊಂದ್ಸರ್ತಿ ನೋವಾಗತ್ತೆ. ಅದು ಕಾಟಾಚಾರದ ಪೂಜೆ ಅಂತ ಅನ್ಸುತ್ತೆ. ಯಾರು ಆ ಪೂಜೆಯಲ್ಲಿ ಆ ಭಗವಂತನಿಗೂ ಭಕ್ತನಿಗೂ ಮಾತ್ರ ಸಂಬಂಧವನ್ನ ಕಲ್ಪಿಸ್ಕೊಂಡು, ಯಾವುದೇ ಪುಷ್ಪ ಆಗಿರ್ಬೋದು, ಯಾವುದು ಇಲ್ಲದೆ ಇದ್ರೂ ಪರವಾಗಿಲ್ಲ, ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ, ಯಾವ್ದಾದ್ರೂ ಪರವಾಗಿಲ್ಲ, ಒಂದ್ ವೇಳೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಮ್ಮ ಅಂತರಂಗದಲ್ಲಿ ಯಾವ ಸದ್ಗುಣಗಳ ಒಂದು ಪುಷ್ಪವನ್ನ ಅರ್ಪಿಸಿದಾಗ, ಯಾಕೆಂದ್ರೆ ಆ ಸದ್ಗುಣಗಳನ್ನೇ ಭಗವಂತ ಆಶಿಸೋದು, ಅಂತ ಪುಷ್ಪಗಳನ್ನ ನಾವು ಅರ್ಪಿಸಿದಾಗ ಅವು ಬಾಡಿ ಹೋಗೋದಿಲ್ಲ, ಅವು ಜನ್ಮ ಜನ್ಮಕ್ಕೂ ನಮ್ಮ ಜೊತೆಯಲ್ಲಿ ಬರ್ತಕ್ಕಂಥದ್ದು, ಮತ್ತೆ ಯೋಗ ಮಾರ್ಗಕ್ಕೆ ಅದೊಂದು ಬುನಾದಿಯಾಗಿ ನಿಲ್ಲುತ್ತೆ. ಅಂತ ಒಂದು ಪೂಜೆಯನ್ನ ಭಗವಂತ ಆಗ್ಲಿ ಅಥವಾ ಜೆ.ಕೆ. ಅವರಾಗ್ಲಿ ಬಯಸ್ತಾರೆ. ನಾನು ದೇವರನ್ನು ಪ್ರೀತಿಸುತ್ತೇನೆ ಎನ್ನುವುದು ಸಂಪೂರ್ಣವಾಗಿ ಅರ್ಥವಿಲ್ಲದ ಮಾತು. ನೀವು ದೇವರನ್ನು ಪೂಜಿಸುವಾಗ ನಿಮ್ಮನ್ನೇ ಪೂಜಿಸಿಕೊಳ್ಳುತ್ತಿದ್ದೀರಿ, ಅದು ಪ್ರೇಮವಲ್ಲ. ನೋಡಿ, ಜೆ.ಕೆ. ಅವ್ರ ಪ್ರಕಾರ ಅಂಥ ಒಂದು ಪೂಜೆನೇ ಅಲ್ಲ ಅಂತ ಹೇಳ್ತಾರೆ. ಮಾನವೀಯವಾದ ಈ ಪ್ರೇಮವೆನ್ನುವುದನ್ನು ನಾವು ಬಿಡಿಸುವುದಕ್ಕೆ ಶಕ್ತರಲ್ಲದ ಕಾರಣ. ನೋಡಿ, ನಾವೆಲ್ಲ ಕೇವಲ ಮಾನವರು, ಇಂಥವ್ರು ಆ ಪ್ರೇಮ ಅನ್ನೋದನ್ನ ಬಿಡಿಸೋದಿಕ್ಕೆ ನಮ್ಗೆ ಶಕ್ತಿ ಸಾಲದು. ಯಾಕೆಂದ್ರೆ ಆ ಪ್ರೇಮ ಅನ್ನೋದಕ್ಕೆ, ಆ ಪದಕ್ಕೆ ಅವರು ಅಪಾರವಾದಂತ ಅರ್ಥವನ್ನ ಇಟ್ಟಿದ್ದಾರೆ. ದೈವಿ ಪ್ರೇಮ ಅಂತ ಹೇಳಿ, ನಿಸ್ವಾರ್ಥವಾದಂತ ಪ್ರೇಮ ಅಂತನಾದ್ರೂ ಹೇಳಿ. ಅಮೂರ್ತ ಭಾವನೆಗಳಿಗೆ ಮೊರೆ ಹೋಗುತ್ತೇವೆ. ಯಾವಾಗ ನಮಗೆ ರೂಪ ಮಟ್ಟದಲ್ಲಿ ಆ ಪ್ರೇಮದ ಅನುಭವ ನಮಗೆ ಆಗೋದಿಲ್ವೋ, ಆಗೇನ್ ಮಾಡ್ತೀವಿ, ಆ ರೂಪ ಮಟ್ಟಕ್ಕೆ ಹೋಗೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಮಾನವನ ಕಷ್ಟಗಳು, ಸಮಸ್ಯೆಗಳು, ವೇದನೆಗಳು ಮುಂತಾದವುಗಳಿಗೆಲ್ಲ ಪ್ರೇಮವೇ ಕೊನೆಯ ಪರಿಹಾರವಾಗಿರಬಹುದು. ನಾವೇನ್ ಮಾಡ್ತಾ ಇದ್ವಿ, ನಮ್ಮ ತೊಂದರೆ ಆದಾಗ ಮಾತ್ರ ಭಗವಂತನ ಮೊರೆಯನ್ನ ಇಡ್ತೀವಿ. ಸಂಕಟ ಬಂದಾಗ ವೆಂಕಟರಮಣ ಅಂತ ಅಂದ್ಬಿಟ್ಟು, ಅದು ನಿಜವಾದಂತ ಪ್ರೇಮ ಅಲ್ಲ. ಆದುದರಿಂದ ಪ್ರೇಮವೆನ್ನುವುದು ಏನು ಎಂಬುದನ್ನು ಕಂಡು ಹಿಡಿಯುವುದು ಹೇಗೆ? ಅವರೇ ನಮ್ಮನ್ನ ಪ್ರಶ್ನಿಸ್ತಾ ಇದ್ದಾರೆ, ಪ್ರೇಮ ಅನ್ನೋದನ್ನ ಯಾವ ರೀತಿ ನಾವು ಕಂಡುಕೊಳ್ಬಹುದು ಅಂತ.
ಅದನ್ನು ಸೂತ್ರೀಕರಿಸುವುದು ಎಂದರೆ ಅದಕ್ಕೊಂದು ಈಕ್ವೇಶನ್ ಕಂಡ್ಕೊಳ್ಳೋದಿಕ್ಕೆ ಸಾಧ್ಯನಾ? ದೇವಾಲಯಗಳು ಅದನ್ನು ಒಂದು ರೀತಿಯಲ್ಲಿ ಸೂತ್ರೀಕರಿಸಿದ್ದರೆ ಸಮಾಜವು ಮತ್ತೊಂದು ರೀತಿಯಲ್ಲಿ ಸೂತ್ರೀಕರಿಸಿದೆ. ನಾವೇನ್ ಮಾಡ್ತಾ ಇದೀವಿ ಈಗ, ಲೆಕ್ಕಗಳನ್ನ ಮಾಡ್ಬೇಕಾದ್ರೆ ಒಂದು ಸೂತ್ರ ಇರುತ್ತೆ, ಅದನ್ನ ಹಾಕೊಂಡು ನಾವು ಅದಕ್ಕೆ ಸಮಸ್ಯೆಯನ್ನ ಬಿಡಿಸಿ ಆನ್ಸರ್ ಅನ್ನ ಹೇಳ್ಬಿಡ್ತೀವಿ. ಅದೇ ರೀತಿಯಾಗಿ ಇದಕ್ಕೆ ಯಾವ್ದಾದ್ರು ಒಂದು ಸೂತ್ರ ಇದೆ ಅಂದ್ರೆ ಅದು ಸಾಧ್ಯ ಇಲ್ಲ. ದೇವಾಲಯಗಳು ಅದನ್ನು ಒಂದು ರೀತಿಯಲ್ಲಿ ಸೂತ್ರೀಕರಿಸಿದ್ದರೆ ಸಮಾಜವು ಮತ್ತೊಂದು ರೀತಿಯಲ್ಲಿ ಸೂತ್ರೀಕರಿಸಿದೆ. ಅದಲ್ಲದೆ ಅನೇಕ ವಿಧವಾದ ಅಡ್ಡ ಹಾದಿ ಹಿಡಿದಿರುವ ವಿವರಣೆಗಳು, ವಿಪರೀತ ಕಲ್ಪನೆಗಳು ಬೇಕಾದಷ್ಟಿವೆ. ನಾವು ಹುಡುಕ್ತಾ ಹೋದ್ರೆ ಎಷ್ಟು ರೀತಿಯಾದಂತ ಕಾಲ್ಪನಿಕವಾದ ಅರ್ಥಗಳು ಸಿಗುತ್ತಾ ಹೋಗ್ತಾ ಇರ್ತವೆ. ಯಾರನ್ನಾದರೂ ಆರಾಧಿಸುವುದು, ಒಬ್ಬರೊಡನೆ ಮಲಗುವುದು, ರಸಭಾವ ವಿನಿಮಯ, ಸಾಹಚರ್ಯ, ಇದು ಪ್ರೇಮವೇ? ಅವ್ರು ಕೇಳ್ತಾ ಹೋಗ್ತಾರೆ, ನಾವು ಯಾರನ್ನಾದ್ರೂ ಆರಾಧಿಸ್ತೀವಿ, ಅವರ ಒಂದು ಸದ್ಗುಣಗಳನ್ನ ನಾವು ಇಷ್ಟಪಟ್ಟಾಗ ಏನ್ ಮಾಡ್ತೀವಿ, ಆ ದೇವರ ಜಾಗದಲ್ಲಿ ಅವರನ್ನ ಕೂರಿಸ್ಬಿಟ್ಟು ಅವರನ್ನೇ ನಾವು ಆರಾಧನೆ ಮಾಡೋದಿಕ್ಕೆ ಪ್ರಯತ್ನ ಪಡ್ತೀವಿ. ಇದು ಪ್ರೇಮವೇ? ಅದೇ ಸಾಧಾರಣವಾದ ವ್ಯವಸ್ಥಿತವಾದ ಅರ್ಥ, ಅದು ಅತ್ಯಾಶ್ಚರ್ಯಕರವಾಗುವಂತೆ ವೈಯಕ್ತಿಕ, ನಮಗೆ ಅದು ಸಂಬಂಧಪಟ್ಟಿರ್ತಕ್ಕಂಥದ್ದು ಮಾತ್ರ, ವೈಯಕ್ತಿಕ, ಇಂದ್ರಿಯ ಪರ, ಪರಿಮಿತಿ ಆಗಿ ಹೋಗಿದೆ. ನಾವೇನ್ ಮಾಡ್ತಾ ಇದೀವಿ, ಆ ಪ್ರೇಮ ಅನ್ನೋ ಒಂದು ಭಾವನೆಗೆ ಎಲ್ಲೇ ಅನ್ನೋದೇ ಇಲ್ಲ, ಅದಕ್ಕೊಂದು ಪರಿಮಿತಿನೂ ಇಲ್ಲ. ಅಂದ್ರೆ ಪ್ರಜ್ಞೆ ಅನ್ನೋದು ಎಷ್ಟು ಉನ್ನತ ಮಟ್ಟಕ್ಕೆ ಏರ್ತಾ ಹೋಗುತ್ತೋ ಆಗ ಆ ಪ್ರೇಮ ಅನ್ನೋದು ಅಷ್ಟು ಪವಿತ್ರತೆಯನ್ನ ನಾವು ಪಡ್ಕೊಳ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಅದನ್ನ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಅದಕ್ಕೊಂದು ಎಲ್ಲೆ ಅನ್ನೋದೇ ಇಲ್ಲ. ಆದುದರಿಂದಲೇ ಮತಗಳು ಪ್ರೇಮವೆನ್ನುವುದು ಅದಕ್ಕಿಂತ ವಿಶೇಷವಾದುದೆಂದು ಘೋಷಣೆ ಮಾಡಿದೆ. ಮಾನವ ಪ್ರೇಮದಲ್ಲಿ ಅವರು ಸುಖ, ಸ್ಪರ್ಧೆ, ಹೊಟ್ಟೆಯ ಕಿಚ್ಚು, ಸ್ವಾಮ್ಯ, ವಶೀಕರಣ, ದಬ್ಬಾಳಿಕೆ, ಮತ್ತೊಬ್ಬರ ವ್ಯವಹಾರದಲ್ಲಿ ತಲೆ ಹಾಕುವುದು. ನೋಡ್ರಿ, ನಮ್ಮ ಈ ಮಾನವರಲ್ಲಿರ್ತಕ್ಕಂಥ ಪ್ರೇಮಕ್ಕೆ ಅವರು ಎಷ್ಟು ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ, ಹೊಟ್ಟೆ ಕಿಚ್ಚು, ಸ್ವಾಮ್ಯ, ಕಂಪೇರ್ ಮಾಡ್ಕೊಳ್ತೀವಿ, ಇಲ್ಲ ಅವರನ್ನ ನಾವು ವಶೀಕರಣ ಮಾಡ್ಕೊಳ್ಳೋದಿಕ್ಕೆ, ಇಲ್ಲ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡ್ಕೊಳ್ಳೋದಿಕ್ಕೆ, ಅಥವಾ ಬೇರೆಯವರ ವ್ಯವಹಾರದಲ್ಲಿ ತಲೆ ಹಾಕೋದಿಕ್ಕೆ. ಯಾವಾಗ ಒಬ್ಬ ಮನುಷ್ಯನನ್ನ ನಾವು ಪ್ರೀತಿಸ್ತೀವೋ ಆವಾಗ ಅವನ ಒಂದು ಪರ್ಸನಲ್ ವಿಚಾರದಲ್ಲೆಲ್ಲ ನಾವು ತಲೆ ಹಾಕೋದಿಕ್ಕೆ ಹೋಗ್ತೀವಿ. ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾರೆ, ಆ ಒಂದು ಪ್ರೇಮಕ್ಕೂ ಆ ಒಂದು ವಿಚಾರಕ್ಕೂ ಸಂಬಂಧ ಇಲ್ಲ. ಪ್ರೇಮ ಅನ್ನೋದು ಅಷ್ಟು ಪವಿತ್ರವಾದಂತ ಒಂದು ಪದ, ಅದನ್ನ ನಾವು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲದರ ಸಂಕೀರ್ಣತೆಯನ್ನು ತಿಳಿದುಕೊಂಡು ಅವರು ಮತ್ತೊಂದು ರೀತಿಯ ಪ್ರೇಮ, ದೈವಿ ಪ್ರೇಮ, ಸುಂದರವಾದ, ನಿರ್ಮಲವಾದ, ಶುಭ್ರವಾದ ಪ್ರೇಮವೆಂಬುದು ಇದೆ ಎಂದು ಹೇಳುತ್ತಾರೆ. ನೋಡ್ರಿ, ಅವರು ಅಂಥ ಪ್ರೇಮ ಅಲ್ಲ, ಅದು ಸುಂದರವಾಗಿರ್ತಕ್ಕಂಥದ್ದು ದೈವಿ ಪ್ರೇಮ ಅಂತ ಅಂದ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಪ್ರಪಂಚದ ಎಲ್ಲಾ ಕಡೆಗಳಲ್ಲಿಯೂ ಪವಿತ್ರ ವ್ಯಕ್ತಿಗಳು ಹೆಂಗಸರನ್ನು ಕಣ್ಣೆತ್ತಿ ನೋಡುವುದು ಸಂಪೂರ್ಣವಾಗಿ ತಪ್ಪು ಎಂದು ಅಭಿಪ್ರಾಯ ಪಟ್ಟಿದ್ದಾರೆ. ನೀವು ಇಂದ್ರಿಯಾಸಕ್ತರಾಗಿದ್ದರೆ ದೇವರ ಬಳಿಗೆ ಬರಲಾರರಿ ಎಂದು ಹೇಳಿದ್ದಾರೆ. ಆದುದರಿಂದ ಅವರು ಆ ಭಾವನೆಯಲ್ಲಿ ಮುಳುಗಿದ್ದರೂ ಅದನ್ನು ದೂರೀಕರಿಸುತ್ತಾರೆ. ಅಂದ್ರೆ ನಾವು ಎಲ್ಲಾ ಸೌಂದರ್ಯ ಅನ್ನೋದು ಪ್ರಕೃತಿಯಲ್ಲಿ ಹೇರಳವಾಗಿ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅದರಲ್ಲೂ ಹೆಣ್ಣಿನಲ್ಲೂ ಸೌಂದರ್ಯ ಇದೆ. ಹಾಗಂತ ಹೇಳಿ ಹೆಣ್ಣಿನ ಜೊತೆ ನೋಡೋದಾಗ್ಲಿ, ಆಕೆಯನ್ನ ನೋಡೋದಾಗ್ಲಿ, ಮಾಡೋದಾಗ್ಲಿ ಇರಬಾರ್ದು ಅನ್ನೋದು ತಪ್ಪು ಅಭಿಪ್ರಾಯಕ್ಕೆ ಒಳಗಾಗಬಾರ್ದು. ಏಕೆಂದ್ರೆ ಯಾವಾಗ ನಮ್ಮ ಆಸೆಗಳನ್ನ ತೀರಿಸ್ಕೊಳ್ದೆ ಇದ್ದಾಗ ಮುಂದೆ ಅದು ಆ ಆಸೆ ಏನ್ ಮಾಡುತ್ತೆ,
ಅಣುವಿನಲ್ಲೂ ಸೇರ್ಕೊಂಡು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಆ ಆಸೆಯನ್ನ ಈಡೇರಿಸ್ಕೊಳ್ಳೋದಿಕ್ಕೆ ನಾವೇನ್ ಮಾಡ್ತೀವಿ, ಕೆಳಗ್ ಜಾರ್ತೀವಿ. ಅದಕ್ಕೋಸ್ಕರವಾಗಿ ನಾವು ನಮ್ಮ ಹಂತದಲ್ಲಿ ಯಾವ ಒಂದು ಸುಖ ಆಸೆ ಅನ್ನೋದು ಬೇಕ ಅನ್ಸುತ್ತೋ ಅದು ಒಳ್ಳೆ ರೀತಿಯಾಗಿ ಇದ್ದಾಗ ಅದನ್ನ ನಾವು ಅನುಭವಿಸೋದು ತಪ್ಪಲ್ಲ. ಮುಂದೆ ನಾವು ಎಡುವುದಕ್ಕೆ ದಾರಿ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಹೆಣ್ಣಿನಲ್ಲಿರುವ ಸೌಂದರ್ಯವನ್ನ ನೋಡಿ ಅಂತ ಹೇಳ್ತಾರೆ ವಿನಃ, ಅಂದ್ರೆ ನೋಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಆ ಸೌಂದರ್ಯವನ್ನ ನಾನು ಅನುಭವಿಸಬೇಕು ಅನ್ನೋದು ತಪ್ಪಾಗುತ್ತೆ. ಈಗ ಗೌತಮ ಬುದ್ಧರು ಒಂದು ಹೆಣ್ಣನ್ನ ಕಂಬಕ್ಕೆ ಕಟ್ಟಿ ಎಲ್ಲಾರು ಕಲ್ಲು ಹಾಕಿ, ಏಕೆಂದ್ರೆ ಅವಳ ಒಂದು ಸಹವಾಸ ಸರಿ ಇಲ್ಲ ಅಂತಂದ್ಬಿಟ್ಟು ಸಮಾಜ ಆಕೆಯನ್ನ ದೂಷಿಸಿದಾಗ ಒಂದೇ ಒಂದ್ ಮಾತು ಹೇಳ್ತಾರೆ, ಯಾರು ಆಕೆಯನ್ನ ಕಾಮುಕ ದೃಷ್ಟಿಯಿಂದ ನೋಡದೆ ಇದ್ದಿದ್ದೇ ಆದರೆ ಕಲ್ಲು ಹಾಕಿ, ಕೇವಲ ಸೌಂದರ್ಯ ದೃಷ್ಟಿಯಿಂದ ನೋಡಿದ್ದೇ ಆದರೆ ಕಲ್ಲು ಹಾಕಬೇಡಿ ಅಂತ ಹೇಳ್ತಾರೆ. ಆಗ ಅಲ್ಲಿ ಕಲ್ಲು ಹಾಕೋದಿಕ್ಕೆ ಅಂತ ರೆಡಿಯಾಗಿದ್ದಂಥವ್ರು ಒಬ್ಬೊಬ್ರಾಗಿ ಕಲ್ಲನ್ನ ಕೆಳಗಡೆ ಬಿಟ್ಬಿಟ್ಟು ಹೊರಟೋಗ್ತಾರೆ ನೋಡಿ. ಏಕೆಂದ್ರೆ ಆ ಸೌಂದರ್ಯವನ್ನ ನೋಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಅದನ್ನ ನಾನು ಅನುಭವಿಸಬೇಕು ಅನ್ನೋದು ತಪ್ಪಾಗತ್ತೆ. ಒಂದು ಪುಷ್ಪ ಆಗಿರ್ಬೋದು, ಒಂದು ಒಂದು ಹಣ್ಣಾಗಿರ್ಬೋದು, ಯಾವುದೇ ಆಗಿರ್ಲಿ, ಅದನ್ನ ಭಗವಂತ ಸೃಷ್ಟಿ ಮಾಡೋದು ಅದನ್ನ ನಮ್ಗೆ ತೋರ್ಸೋದಿಕ್ಕೋಸ್ಕರ. ಆ ಸೃಷ್ಟಿಯನ್ನ ಅನುಭವಿಸೋದಕ್ಕೆ ಅನುಭವಿಸೋದಕ್ಕೆ ಮಾತ್ರ ನಮ್ಗೆ ಹಕ್ಕಿಲ್ಲ, ನೋಡೋದಿಕ್ಕೆ ಹಕ್ಕಿದೆ. ಪ್ರೇಮವನ್ನು ಪವಿತ್ರ ಪ್ರೇಮ, ಅಪವಿತ್ರ ಪ್ರೇಮ ಎಂದು ವಿಭಾಗ ಮಾಡಬಹುದೇ? ದೈವಿ ಪ್ರೇಮ, ಮಾನವ ಪ್ರೇಮ ಎಂದು ವಿಭಾಗಿಸಬಹುದೇ? ಅದರಲ್ಲಿರುವುದು ಒಂದೆಯೇ? ಪ್ರೇಮವೆನ್ನುವುದು ಒಬ್ಬರಿಗೆ ಮಾತ್ರ ಸಂಬಂಧಪಟ್ಟಿದ್ದೆ, ಅನೇಕರಿಗೆ ಸಂಬಂಧದ್ದು ಅಲ್ಲವೇ? ನೋಡಿ, ಅವ್ರು ಎಷ್ಟು ಪ್ರಶ್ನೆಗಳನ್ನ ಹಾಕ್ತಾ ಹೋಗ್ತಾರೆ ಅಂದ್ರೆ, ಪ್ರೇಮದಲ್ಲಿ ಎರಡು ಭಾಗ ಇದೆಯಾ? ಪವಿತ್ರ ಪ್ರೇಮ, ಅಪವಿತ್ರ ಪ್ರೇಮ ಅನ್ನೋದು ಎರಡು ರೀತಿ ಇದೆಯಾ ಅಂತಂದ್ಬಿಟ್ಟು ಅವ್ರು ಕೇಳ್ತಾ ಇದ್ದಾರೆ. ದೈವಿ ಪ್ರೇಮ ಬೇರೆನಾ, ಮಾನವ ಪ್ರೇಮ ಅನ್ನೋದು ಬೇರೆನಾ? ಎಲ್ಲಾ ಪ್ರೇಮನು ಯಾವಾಗ ನಮ್ಮ ಅಂತರಂಗದಲ್ಲಿ ಒಂದು ಅನ್ನೋ ಭಾವನೆ ಬರುತ್ತೋ ಆಗ ನಮ್ಗೆ ನಿಜವಾದಂತ ಪ್ರೇಮವನ್ನ ನಾವು ಕಂಡುಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದರೆ ಅದು ಮತ್ತೊಬ್ಬರ ಪ್ರೇಮವನ್ನು ಬೇರೆ ಮಾಡುತ್ತದೆಯೇ? ಇಡೀ ಮಾನವತೆಯನ್ನೇ ನಾನು ಪ್ರೀತಿಸುವಾಗ ಆ ಮಾನವತೆಯಲ್ಲಿ ಒಬ್ಬನಾಗಿರ್ತಕ್ಕಂಥ ನಿನ್ನನ್ನು ನಾನು ಪ್ರೀತಿಸ್ತೀನಿ ಅಂದರೆ ತಪ್ಪು ಅನ್ಸೋದಿಲ್ಲ, ಆದ್ರೆ ಕೇವಲ ನಿನ್ನನ್ನು ಮಾತ್ರ ಪ್ರೀತಿಸ್ತೀನಿ ಅಂದಾಗ ಅದು ತಪ್ಪಾಗುತ್ತೆ. ಪ್ರೇಮವೆನ್ನುವುದು ವೈಯಕ್ತಿಕವೇ ಅಥವಾ ವ್ಯಕ್ತಾತೀತವಾದುದೇ? ಅಂದ್ರೆ ವೈಯಕ್ತಿಕ ಅಂದ್ರೆ ವ್ಯಷ್ಟಿ ಅಥವಾ ಸಮಷ್ಟಿ. ನಾವು ಯಾವಾಗ್ಲೂ ಅಷ್ಟೇ ಪ್ರೇಮವನ್ನ ಎಷ್ಟು ಅಪಾರವಾಗಿ ಎಂಥ ಸ್ಥಾನದಲ್ಲಿಟ್ಟು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಆ ಪ್ರೇಮ ಅನ್ನೋದು ಎಲ್ಲರಿಗೂ ಸೇರಿ ಇರ್ತಕ್ಕಂಥದ್ದು, ಕೇವಲ ನನಗ್ ಮಾತ್ರ ಅಲ್ಲ, ಸೀಮಿತ ಮಾಡ್ಕೊಳ್ಬಾರ್ದು. ಪ್ರೇಮವು ಚಿತ್ತವೃತ್ತಿಯೇ? ಚಿತ್ತವೃತ್ತಿ ಅಂದಾಗ ನಾವು ಯೋಗ ವಿಜ್ಞಾನದಲ್ಲಿ ನೋಡ್ತಾ ಇದ್ದೀವಿ, ಆ ಮನಸ್ಸು ಅನ್ನೋದು ನಮ್ಮನ್ನ ಆ ವೃತ್ತಿಗಳನ್ನ ಉತ್ಪತ್ತಿ ಮಾಡ್ತಾ ಇರುತ್ತೆ. ಹಾಗೆ ಆ ಪ್ರೇಮನು ಸಹ ನಮ್ಮಲ್ಲಿ ಯಾವಾಗ ಆಲೋಚನೆಗಳು ಏರುಪೇರು ಆಗ್ತಾ ಇರುತ್ತವೋ ಆಗ ಪ್ರೇಮನು ಬದಲಾವಣೆ ಆಗ್ತಾ ಇರುತ್ತಾ ಅಂತ. ಅಂದ್ರೆ ಒಂದೊಂದ್ಸರ್ತಿ ಭಾವನೆ ಮತ್ತೆ ಆಲೋಚನೆ ಇವೆ ಎರಡು ಜೊತೆಯಲ್ಲ ಆಗ್ತಾ ಇರ್ತಕ್ಕಂಥದ್ದು. ಆಗ ಏನಾಗತ್ತೆ, ಭಾವನೆ ಮೊದಲು ಹುಟ್ಟುತ್ತಾ ಆಲೋಚನೆ ಫಸ್ಟ್ ಹುಟ್ಟುತ್ತಾ ಅನ್ನೋದು ನಮ್ಗೆ ಒಂದೊಂದ್ಸರ್ತಿ ಕಷ್ಟ ಆಗತ್ತೆ. ಆದರೆ ನಾವು ಸೂಕ್ಷ್ಮವಾಗಿ ಅವೆರಡನ್ನ ವಿಂಗಡಿಸಿದಾಗ ಪ್ರೇಮ ಅನ್ನೋದು ಆಲೋಚನೆಗಿಂತಲೂ ಪವಿತ್ರವಾದಂತದ್ದು. ಅಂದ್ರೆ ಆಲೋಚನಾ ರಹಿತ ಸ್ಥಿತಿಯಲ್ಲಿ ನಾವು ಎಂಥ ಪ್ರೇಮವನ್ನ ಕಂಡುಕೊಳ್ತೀವೋ ಅದು ಪ್ರೇಮ, ನಿಜವಾದಂತ ಪ್ರೇಮ. ಅಂದ್ರೆ ಆಲೋಚನಾ ರಹಿತ ಸ್ಥಿತಿ ಅಂದ್ರೆ ನಾವು ಯಾವಾಗ ಮೌನಕ್ಕೆ ಹೋಗ್ತೀವೋ, ಮನಸ್ಸು ಚಂಚಲವಿಲ್ಲದೆ ಏಕಾಗ್ರತೆಗೆ ಹೋಗಿ ನಂತರ ಅದರಲ್ಲೇ ನಾವು ಯಾವಾಗ ಒಂದಾಗ್ತೀವೋ ಆಗ ಮಾತ್ರ ಆ ಪ್ರೇಮ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಪ್ರೇಮವು ಸುಖ ಮತ್ತು ಅಪೇಕ್ಷೆಯೇ? ಈ ಎಲ್ಲ ಪ್ರಶ್ನೆಗಳು
ಪ್ರೇಮದ ಬಗ್ಗೆ ನಮಗೆ ಅನೇಕ ಭಾವನೆಗಳಿವೆ ಎಂದು ಸೂಚಿಸುತ್ತವೆ ಎಲ್ಲವೇ. ನಮ್ಗೆ ಅನ್ಸುತ್ತೆ ಆ ಪ್ರೇಮ ಅನ್ನೋದಕ್ಕೆ ಎಷ್ಟು ನಾನಾ ಅರ್ಥವನ್ನ ಅವ್ರು ಕೊಡ್ತಾ ಹೋಗ್ತಾ ಇದ್ದಾರೆ ಅಂದ್ರೆ, ಪ್ರೇಮವೆನ್ನುವುದು ಏನಾಗಿರಬೇಕು, ಏನಾಗಿರಬಾರದು ಮುಂತಾಗಿ ನಾವು ಬದುಕಿರುವ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿರುವ ಒಂದು ನಿಬಂಧನೆ. ಒಬ್ಬೊಬ್ರು ಒಂದೊಂದು ಸಂಸ್ಕಾರದಲ್ಲಿ, ಸಂಸ್ಕೃತಿಯಲ್ಲಿ ಬೆಳೆದು ಬಂದಿರ್ತೀವಿ. ಆ ಒಂದು ವಾತಾವರಣದಿಂದ ನಾವು ಆ ಪ್ರೇಮಕ್ಕೆ ಅಂತ ಒಂದು ಅರ್ಥವನ್ನ ಕೊಡ್ತಾ ಬರ್ತೀವಿ. ಒಂದು ವ್ಯವಸ್ಥೆ ಇವುಗಳ ಬಗ್ಗೆ ಅನೇಕ ಭಾವನೆಗಳು ಇವೆ ಎಂಬುದನ್ನು ಸೂಚಿಸುತ್ತದೆ. ಆವಾಗ ನಮ್ಗನ್ಸುತ್ತೆ ಆ ಪ್ರೇಮ ಅನ್ನೋದಕ್ಕೆ ಇಂಥ ಭಾವನೆಗಳು ಇದಾವೆ ಅನ್ನೋದು ನಮ್ಗೆ ಗೋಚರ ಆಗ್ತಾ ಬರುತ್ತೆ. ಆದುದರಿಂದ ಪ್ರೇಮವೆನ್ನುವ ಪ್ರಶ್ನೆಯನ್ನು ಬಿಡಿಸಬೇಕಾದರೆ ಮೊದಲು ಶತಮಾನಗಳ ದಪ್ಪ ಚರ್ಮದಿಂದ ಕಳಚಿ ಅದೇನಾಗಿರಬೇಕು, ಏನಾಗಿರಬಾರದು ಎಂಬ ಭಾವನೆಗಳನ್ನು, ಭಾವ ಸಮುಚ್ಚಯಗಳನ್ನು ದೂರ ಮಾಡಬೇಕು. ಯಾವ ವಿಷಯವನ್ನಾಗಲಿ ಅದು ಏನಾಗಿದೆ, ಏನಾಗಿರಬೇಕು ಎಂದು ವಿಭಾಗಿಸುವುದೇ ಜೀವನವನ್ನು ಪರಿಶೀಲಿಸುವುದರಲ್ಲಿ ಮೋಸಕ್ಕೆ ಒಳಗಾಗುವ ಮಾರ್ಗ. ನೋಡಿ, ನಾವು ನಮ್ಮಷ್ಟಕ್ಕೆ ನಾವೇ ನಮ್ಮ ಜೀವನದಲ್ಲಿ ಯಾವ ರೀತಿ ಮೋಸಕ್ಕೆ ಒಳಗಾಗ್ತೀವಿ. ಏಕೆಂದ್ರೆ ನಮ್ಮ ಮನಸ್ಸು ಏನ್ ಮಾಡುತ್ತೆ, ಇಬ್ಬಾಗ ಮಾಡೋದೇ ಅದರ ಸ್ವಭಾವ. ಇದು ಆ ಇರೋದನ್ನ ಅದಾಗಿರ್ಬೇಕು ಅಥವಾ ಇದಾಗಿರ್ಬೇಕು ಅಂತ ನಾವು ಯಾವಾಗ್ಲೂ ಅದನ್ನ ಇಬ್ಬಾಗ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಅದು ಹೇಗಿದೆಯೋ ಹಾಗೆ ನಾವು ಒಪ್ಕೊಳ್ಳೋದಿಕ್ಕೆ ಸಮರ್ಥರಾಗಿಲ್ಲ. ಯಾತಕ್ಕೆ? ನಮ್ಮ ಮನಸ್ಸು ಅಲ್ಲಿ ನಮ್ಮನ್ನ ತಿರುಚಿ ಬಿಡುತ್ತೆ. ಆ ಅರ್ಥವನ್ನ ಸರಿಯಾಗಿ ತಿಳ್ಕೊಳ್ಳದೆ, ಏಕೆಂದ್ರೆ ನಾವು ಯಾವ ಸಂಸ್ಕಾರದಿಂದ, ಯಾವ ಸಂಸ್ಕೃತಿಯಿಂದ ಬೆಳೆದು ಬಂದಿರ್ತೀವೋ ಅದಕ್ಕೆ ಅನುಗುಣವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತೀವಿ. ಆಗ ಇರೋದನ್ನ ನೇರವಾಗಿ ನೋಡೋದಿಕ್ಕೆ ನಮ್ಗೆ ಸಾಧ್ಯವಾಗೋದಿಲ್ಲ. ಈಗ ನಾವು ಪ್ರೇಮವೆಂದು ಕರೆಯುವ ಈ ಬೆಳಕಿನ ಕುಡಿಯನ್ನು ಕಾಣುವುದು ಹೇಗೆ? ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಉಪಯೋಗಿಸಿದ್ದಾರೆ ಪದ, ಬೆಳಕಿನ ಕುಡಿ. ಏಕೆಂದ್ರೆ ಆ ಚೆನ್ನಾಗಿ ಪ್ರೇಮವೆಂದು ಕರೆಯುವ ಈ ಬೆಳಕಿನ ಕುಡಿಯನ್ನು ಕಾಣುವುದು ಹೇಗೆ ಅಂದ್ರೆ, ಬೆಳಕಿನ ಕುಡಿ ಅಂದ್ರೆ ಜ್ಞಾನದ ಬೇರು. ಆ ಪ್ರೇಮ ಅನ್ನೋದು ಇದ್ದಾಗ ನಾವು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ. ಅಲ್ಲಿ ಯಾವುದೇ ರೀತಿಯಾದಂತ ದುಃಖ, ವ್ಯಸನ ಅಥವಾ ಸಂದಿಗ್ಧತೆಗೆ, ಕಳವಳಕ್ಕೆ ಆಸ್ಪದವನ್ನ ಕೊಡದೆ ನಾವು ಮುಂದುವರಿಯೋದಿಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತೊಬ್ಬರಿಗೆ ಪ್ರೇಮವನ್ನು ವ್ಯಕ್ತಪಡಿಸುವುದಕ್ಕಲ್ಲ, ತನ್ನಲ್ಲಿಯೇ ಅದಕ್ಕೇನು ಅರ್ಥ ಎಂದು ತಿಳಿಯುವುದು ಹೇಗೆ. ಮೊದಲು ಬೇರೆಯವ್ರಿಗೆ ಅರ್ಥ ಮಾಡಿಸೋದಿಕ್ಕಲ್ಲ ನಾವು ತಿಳ್ಕೊಳ್ಬೇಕಾಗಿರೋದು, ಮೊದಲು ನನ್ನಷ್ಟಕ್ಕೆ ನಾನ್ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾನ್ ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಬೇರೆಯವ್ರಿಗೆ ನಾನು ಅದನ್ನ ಅರ್ಥ ಮಾಡಿಸೋದು ಸುಲಭ ಆಗತ್ತೆ. ನಾನೇ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇದ್ರೆ ಬೇರೆಯವ್ರಿಗೆ ನಾನು ತಪ್ಪು ದಾರಿಗೆ ಹಿಡಿಸ್ದಂಗಾಗತ್ತೆ. ದೇವಾಲಯಗಳು, ಸಮಾಜ, ನನ್ನ ತಂದೆ ತಾಯಿಗಳು, ಸ್ನೇಹಿತರು, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಪುಸ್ತಕ ಇದರ ಬಗ್ಗೆ ಏನು ಹೇಳಿದೆಯೋ ಅವೆಲ್ಲವನ್ನೂ ಮೊದಲು ನಾನು ನಿರಾಕರಿಸುತ್ತೇನೆ. ಏಕೆಂದ್ರೆ JK ಅವರು ಯಾವುದ್ರ ಮೇಲೂ ಡಿಪೆಂಡ್ ಆಗ್ಬೇಡಿ. ಒಂದು ದೇವಸ್ಥಾನ ಆಗಿರ್ಬೋದು, ಒಬ್ಬ ಗುರು ಆಗಿರ್ಬಹುದು, ಯಾರ ಮೇಲೂ ಡಿಪೆಂಡ್ ಆಗದೆ ನಿಮ್ಮಷ್ಟಕ್ಕೆ ನೀವೇ ಅದನ್ನ ಕಂಡುಕೊಳ್ಳಿ. ಅವರು ಅವಲಂಬನವನ್ನ ಇಷ್ಟಪಡೋದಿಲ್ಲ. ನಾವು ಎಲ್ಲಿವರೆಗೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವೋ ಅಲ್ಲಿವರೆಗೂ ನಾವು ಬೆಳವಣಿಗೆ ಆಗೋದಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಏನು, ಅದರ ಅರ್ಥ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಿಲ್ಲ. ನಾವ್ ಏನ್ ಮಾಡ್ತೀವಿ, ಅರ್ಥ ಆಗದೆ ಇದ್ದಾಗ ಬೇರೆಯವ್ರ ಮುಖ ನೋಡ್ತೀವಿ, ಇಲ್ಲ ಗುರುವಿನ ಮುಖ ನೋಡ್ತೀವಿ. ಆದ್ರೆ ನಾವು ನಮ್ಮೊಳಗಡೆನೆ ಇಳಿದು ಅದಕ್ಕೆ ಆಂತರಿಕವಾಗಿ ಏನ್ ಅರ್ಥ ಅಥವಾ ಭಾವಾರ್ಥ ಏನು ಅಥವಾ ಪಾರಮಾರ್ಥಿಕತೆ ಅದರಲ್ಲಿ ಏನಿದೆ ಅಂತ ನಾವು ಪದರವಾಗಿ ತೆರೆದು ನೋಡೋದಿಕ್ಕೆ ನಾವು ಪ್ರಯತ್ನನೇ ಪಡ್ತಾ ಇಲ್ಲ. ಎಲ್ಲಿವರೆಗೂ ನಾವು ಪ್ರಯತ್ನ ಪಡೋದಿಲ್ವೋ ಅಲ್ಲಿವರೆಗೂ ನಾವು ಅಂತರಾಳಕ್ಕೆ ಇಳಿಯೋದಿಕ್ಕೆ ಸಾಧ್ಯವಿಲ್ಲ. ಆಗ
ಉನ್ನತಾತ್ಮನ ಮಟ್ಟದಲ್ಲಿ ಆ ಒಂದು ಪದಕ್ಕೆ ಏನು ಅರ್ಥ ಅಥವಾ ಆ ಸೂತ್ರಕ್ಕೆ ಏನು ಅರ್ಥ ಅನ್ನೋದನ್ನ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗೋದಿಲ್ಲ. ಏಕೆಂದರೆ ಅದೇನೆಂಬುದನ್ನು ನನಗೆ ನಾನೇ ಕಂಡುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ಜೇಕೆಯವರು ಅದನ್ನೇ ಇಷ್ಟಪಡೋದು. ಯಾರನ್ನು ನೀವು ನೋಡ್ಬೇಡಿ, ಎದುರು ನೋಡ್ಬೇಡಿ, ನಿಮ್ಮಷ್ಟಕ್ಕೆ ನೀವೇ ಒಳಗಡೆ ಆಳವಾಗಿ ಇಳಿದು ಅದರ ಬಗ್ಗೆ ಧ್ಯಾನವನ್ನ ಮಾಡಿ ಅದನ್ನ ನೀವೇ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ. ಇಲ್ಲಿ ಮಾನವತೆ ಎಲ್ಲವನ್ನೂ ಒಳಗೊಳ್ಳುವ ಭಾರಿ ಸಮಸ್ಯೆ ಇದೆ. ಅದನ್ನು ಸೂತ್ರೀಕರಿಸುವ 1000 ಮಾರ್ಗಗಳಿವೆ. ನನಗೇನು ಬೇಕೋ, ನಾನು ಯಾವುದರಿಂದ ಸಂತೋಷ ಪಡುತ್ತೇನೆಯೋ ಅದಕ್ಕೆ ತಕ್ಕಂತೆ ನಾನೂ ಕೂಡ ಇವುಗಳಲ್ಲಿ ಯಾವುದೋ ಒಂದು ಆದರ್ಶದಲ್ಲಿ ಸಿಕ್ಕಿಕೊಂಡಿದ್ದೇನೆ. ನೋಡಿ, ನನಗೇನು ಬೇಕೋ ಅಂದಾಗ ಅಲ್ಲಿ ಸ್ವಾರ್ಥ. ನನಗ್ ಬೇಕು ಅನ್ನೋದಕ್ಕೆ ನಾನು ಆಸ್ಪದ ಕೊಡ್ತೀನಿ, ಇಷ್ಟಪಡ್ತೀನಿ. ಆದ್ರೆ ನನ್ನ ಮಟ್ಟಿಗೆ ನನಗೋಸ್ಕರ ನಾನು ಓದೋದಲ್ಲ, ತಿಳ್ಕೊಳ್ಳೋದಲ್ಲ. ಇದು ಬೇರೆಯವರಿಗೆ ನಾನು ಸಹಾಯ ಮಾಡೋದಕ್ಕೋಸ್ಕರ ಅಂತ ನಾನು ಯಾವಾಗ ಪರಾರ್ಥ ಭಾವನೆಯಿಂದ ಕಲಿತೀನೋ, ಹೇಳೋದಿಕ್ಕೆ ಪ್ರಯತ್ನ ಪಡ್ತೀನೋ, ಆಗ ಮಾತ್ರ ನಾವು ಉನ್ನತ ಮಾರ್ಗದಲ್ಲಿ ಮುಂದಕ್ಕೆ ಹೋಗೋದಿಕ್ಕೆ ಸಾಧ್ಯವಾಗತ್ತೆ. ಆದುದರಿಂದ ಅದನ್ನ ಅರ್ಥ ಮಾಡಿಕೊಳ್ಳಲು ನನ್ನ ಸ್ವಂತ ಒಲವುಗಳಿಂದ, ಪೂರ್ವಾಗ್ರಹಗಳಿಂದ ನನ್ನನ್ನು ಬಿಡುಗಡೆ ಮಾಡಿಕೊಳ್ಳಬೇಕು. ನಾವು ಪೂರ್ವ ಕಲ್ಪಿತ ಅಭಿಪ್ರಾಯಗಳ ಮೂಲಕ ನೋಡ್ತೀವಿ, ಇಲ್ಲ ನಮ್ಮ ಮೂಗಿನ ನೇರಕ್ಕೆ, ನಮ್ಮ ದೃಷ್ಟಿಯ ನೇರಕ್ಕೆ ಅದನ್ನ ನೋಡೋದಿಕ್ಕೆ, ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತೀವಿ. ಯಾವಾಗ್ಲೂ ಅಷ್ಟೇ ನಮ್ಮದನ್ನ ಪಕ್ಕಕ್ಕೆ ಸರಿಸಿ ಇನ್ನೊಬ್ಬರ ದೃಷ್ಟಿಯಲ್ಲಿ, ಇನ್ನೊಬ್ಬರ ಜಾಗದಲ್ಲಿ, ಆ ಒಂದು ಸನ್ನಿವೇಶದಲ್ಲಿ ನಿಂತು ಅದನ್ನ ನಾವು ಅರ್ಥ ಮಾಡ್ಕೊಂಡಾಗ ಅದರ ಸಾರ ಏನು, ಅದರ ತಿರುಳು ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದ್ರೆ ನನ್ನ ಮೂಗಿನ ನೇರಕ್ಕೆ ನೋಡಿ ಅದರಲ್ಲಿ ಏನ್ ಅಂತರಾರ್ಥ ಇದೆಯೋ ಅದನ್ನ ತಿರುಚಿ ನನಗೆ ಹೇಗ್ ಬೇಕೋ ಆ ರೀತಿಯಾಗಿ ಅದನ್ನ ಹೇಳೋದಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆಗ ಅಲ್ಲಿ ಸತ್ಯವನ್ನ ನಾನು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗೋದಿಲ್ಲ. ನನ್ನ ಸ್ವಂತ ಆಸೆಗಳಿಂದ ನಾನು ಚಿಂದಿಯಾಗಿದ್ದೇನೆ. ಅವ್ರು ಹೇಗೆ ಹೇಳ್ತಾರೆ ನೋಡಿ, ಯಾವಾಗ ನನ್ನಲ್ಲಿ ಸ್ವಾರ್ಥ ಅನ್ನೋದಿರುತ್ತೋ ಆಗ ನಾನು ನನ್ನಲ್ಲಿ ಛಿದ್ರವಾಗೋಗ್ಬಿಟ್ಟಿದ್ದೀನಿ, ನಾನು ಚಿಂದಿ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಗೊಂದಲಕ್ಕೆ ಈಡಾಗಿದ್ದೇನೆ, ನಾನು ನನಗೇ ಕೇಳಿಕೊಳ್ಳುತ್ತೇನೆ. ಮೊದಲು ನಿನ್ನ ಸ್ವಂತ ಗೊಂದಲವನ್ನು ಸರಿಪಡಿಸ್ಕೋ. ನಾನೇ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ರೆ ಬೇರೆಯವ್ರಿಗೆ ನಾನು ಯಾವ ರೀತಿ ಸಹಾಯ ಮಾಡೋದಿಕ್ಕೆ ಸಾಧ್ಯವಾಗುತ್ತೆ? ಮೊದಲು ನನ್ನಲ್ಲಿ ಏನು ಗೊಂದಲ ಇದೆ ಅನ್ನೋದನ್ನ ನಾನ್ ಸರಿಪಡಿಸ್ಕೊಳ್ಬೇಕು. ಬಹುಶಃ ಪ್ರೇಮವು ಏನಲ್ಲ ಎಂಬುದರ ಮೂಲಕ ಅದು ಏನು ಎಂಬುದನ್ನು ಕಂಡುಕೊಳ್ಳಬೇಕು. ಇಲ್ಲಿ ನೇತಿ ಯಾವ್ದನ್ನ ನಾವು ಕಂಡುಕೊಳ್ಬೇಕಾದ್ರೂ ನನಗೆ ಯಾವ್ದು ಗೊತ್ತಿದೆಯೋ ಅದನ್ನ ಮೊದಲು ನಾನು ಪಕ್ಕಕ್ಕೆ ಸರಿಸ್ಬೇಕು. ನೇತಿ ಅಂದಾಗ ನಮ್ಮ ಪ್ರಜ್ಞೆ ಮೊದಲು ಯಾವ ಹಂತದಲ್ಲಿರುತ್ತೋ ಆಗ ಒಂದು ಅರ್ಥವನ್ನ ನಾವು ತಿಳ್ಕೊಳ್ತೀವಿ. ಅಷ್ಟಕ್ಕೆ ನಾನು ಸಮಾಧಾನ ಪಟ್ಕೋಬಾರ್ದು. ಅದರಲ್ಲಿ ಇನ್ನೂ ಏನೋ ಒಳಾರ್ಥ ಇದೆ ಅಂತ ನಾನು ಏನ್ ಮಾಡ್ತೀನಿ, ನನ್ನ ಪ್ರಜ್ಞೆಯ ಮಟ್ಟವನ್ನ ಇನ್ನೂ ಒಂದು ಹಂತಕ್ಕೆ ಮೇಲೇರಿಸಿದಾಗ, ಅಯ್ಯೋ ಇಲ್ಲಿವರೆಗೂ ನಾನು ತಿಳ್ಕೊಂಡಿದ್ದಿದ್ದೇ ಸತ್ಯ ಅಂದ್ಕೊಂಡಿದ್ದೆ, ಆದರೆ ಅದು ಸತ್ಯವಲ್ಲ, ಇದು ಸತ್ಯ ಅಂತ ಆ ಗುರುಗಳು ಒಂದೇ ಒಂದು ಪದ ಉಪಯೋಗಿಸ್ತಾರೆ, ಸಳ್ಳಕ. ನೀನು ಏನನ್ನೇ ತಿಳಿದುಕೊಂಡ್ರು ಸಹ ಅದನ್ನೇ ನೀನು ಗಟ್ಟಿಯಾಗಿ ಇಟ್ಕೋಬೇಡ. ಯಾವಾಗ ನೀನು ಬೆಳವಣಿಗೆ ಆಗ್ತಾ ಹೋಗ್ತೀವೋ ಆಗ ನಿನಗೆ ಆ ಪದರವಾಗಿ ಪ್ರಜ್ಞೆಯನ್ನ ಮೇಲಕ್ಕೆ ಏರಿಸಿ ಅದರಲ್ಲಿ ಅಂತರ್ಗತವಾಗಿರ್ತಕ್ಕಂಥ ವಿವಿಧವಾದಂತ ಅರ್ಥಗಳನ್ನ ನೀನು ತಿಳ್ಕೊಳ್ತಾ ಮುಂದಕ್ಕೆ ಹೋಗೋದಿಕ್ಕೆ ದಾರಿ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನಮ್ಮ ಪ್ರಜ್ಞೆಯನ್ನ ಮೇಲ್ಮಟ್ಟಕ್ಕೆ ಹತ್ಸೋದಿಕ್ಕೆ ನಾವು ಅನವರತ ಪ್ರಯತ್ನ ಮಾಡ್ತಾ ಇರ್ಬೇಕು. ಸರಕಾರವು ಹೇಳುತ್ತದೆ, ಹೊರಡು, ದೇಶ ಪ್ರೇಮಕ್ಕೋಸ್ಕರವಾಗಿ ಕೊಲ್ಲು, ಅದು ಪ್ರೇಮವೇ? ಮತ ಹೇಳುತ್ತದೆ, ದೇವರ ಮೇಲಿನ ಪ್ರೇಮಕ್ಕೆ ಇಂದ್ರಿಯಾಸಕ್ತಿಯನ್ನು ಬಿಟ್ಟು ಬಿಡು. ನೋಡಿ, ಅದನ್ನೂ ಸರಿಯಲ್ಲ, ಇದನ್ನೂ ಸರಿಯಲ್ಲ.
ಪ್ರೇಮವೆನ್ನುವುದು ಆಸೆಯೇ, ಅಲ್ಲವೆಂದು ಹೇಳಬೇಡಿ. ಅವರು ನಮ್ಮನ್ನ ಎಷ್ಟು ಆಳವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ, ಪ್ರೇಮ ಅನ್ನೋದು ಮೊದಲು ಪ್ರಾರಂಭದಲ್ಲಿ ಆಸೆನೆ ಪ್ರೇಮಕ್ಕೆ ಮೂಲ ಅಂತ ಅನ್ಸುತ್ತೆ, ಆಮೇಲಿಂದ ನೋಡ್ಕೊಳ್ತಾ ಹೋಗ್ಬೇಕು. ಅಲ್ಲವೆಂದು ಹೇಳಬೇಡಿ, ಒಳಗಡೆ ಆಸೆ ಇದ್ರುನು ಮೇಲ್ ಮಾತ್ರ ಅಲ್ಲ ಅಂತ ಹೇಳ್ಬೇಡಿ. ನಮ್ಮಲ್ಲಿ ಬಹುಮಂದಿಗೆ ಅದು ಆಸೆಯೇ, ಸುಖ ಮತ್ತು ಆಸೆ. ಆ ಪ್ರೇಮ ಅಂದ್ರೆ ಸುಖ ಮತ್ತು ಆಸೆ. ಅಂದ್ರೆ ನಾನು ನನ್ನ ಮಗನನ್ನ ಪ್ರೀತಿಸ್ತಾ ಇರ್ತಕ್ಕಂಥದ್ದು ಮುಂದೆ ನನಗೆ ಅವನಿಂದ ಸುಖ ಸಿಗುತ್ತೆ ಅನ್ನೋದಾ, ಅಥವಾ ಅವನಿಂದ ನನಗೆ ಏನೋ ಒಂದು ಹೆಸರು, ಕೀರ್ತಿ, ಪ್ರತಿಷ್ಠೆ, ಮರ್ಯಾದೆ ಸಿಗುತ್ತೆ ಬರುತ್ತೆ ಅಂತ ನಾನು ಪ್ರೀತಿಸ್ತಾ ಇದ್ದೀನ? ನಾವು ನಮ್ಮ ಅಂತರಂಗವನ್ನ ಕೆದಕಿ ನೋಡಿದಾಗ ನಮ್ಮಲ್ಲಿ ಆ ಸ್ವಾರ್ಥ ಅನ್ನೋದು ಎಳ್ಳಷ್ಟಾದ್ರೂ ಇದ್ರೆ ಅದು ನಿಜವಾದಂತ ಪ್ರೇಮ ಅಲ್ವೇ ಅಲ್ಲ ಅಂತ ಜೆ.ಕೆ. ಅವರು ಹೇಳ್ತಾ ಇದ್ದಾರೆ. ನಾನು ಇಂದ್ರಿಯಾಪೇಕ್ಷೆಗೆ ವಿರೋಧಿಯಲ್ಲ, ಆದರೆ ಅದರಲ್ಲಿ ಒಳಗೊಳ್ಳುವುದು ಏನೇನು ಎಂಬುದನ್ನು ನೋಡಿ. ಇಂದ್ರಿಯಾಪೇಕ್ಷೆಯು ನಿಮಗೆ ಕ್ಷಣಿಕವಾಗಿ ಸಂಪೂರ್ಣವಾಗಿ ಪರವಶತೆಯನ್ನು ತಂದು ಕೊಡುತ್ತದೆ. ನೋಡಿ, ನಾವು ಇಂದ್ರಿಯಗಳಿಗೆ ಸುಖ ಕೊಡೋದಕ್ಕೋಸ್ಕರ ಯಾವುದೋ ಒಂದು ಮಾವಿನ ಹಣ್ಣಾಗಿರ್ಬೋದು, ನಾಲ್ಗೆ ಮೇಲೆ ಇಟ್ಕೊಂಡಿರುವಷ್ಟು ಹೊತ್ತು ಮಾತ್ರ ಅದರ ಸವಿಯನ್ನ ನಾವು ಅನುಭವಿಸ್ತೀವಿ. ಇನ್ನೊಂದು ನಿಮಿಷಕ್ಕೆ ಅದು ಒಳಗಡೆ ಹೋಗಿದ ತಕ್ಷಣ ಆಗ್ಲೇ ಆ ಒಂದು ಸವಿ ಅನ್ನೋದು ನಮ್ಮ ಅಂತರಂಗದಲ್ಲಿ ಇರೋದೇ ಇಲ್ಲ. ಅಂತ ಒಂದು ಕ್ಷಣಿಕವಾದಂತ ಸುಖನ ನಾವು ಬಯಸ್ತಾ ಇದ್ದೀವ? ಆಮೇಲೆ ನೀವು ಮತ್ತೆ ನಿಮ್ಮೆಲ್ಲ ಅಂತರಂಗದ ಕ್ಷೋಭೆಯೊಡನೆ ಹಿಂದಿರುಗುತ್ತೀರಿ. ನೋಡಿ, ಮೇಲಿನ ಮಟ್ಟದಲ್ಲಿರ್ತಕ್ಕಂತ ಸುಖವನ್ನ ನಾವು ಯಾವಾಗ ಅಪೇಕ್ಷೆ ಪಡ್ತೀವೋ ಆಮೇಲೆ ನಮಗೆ ಇದ್ರಲ್ಲಿ ಯಾವ ಸುಖನೂ ಇಲ್ಲ. ಏಕೆಂದ್ರೆ ಪ್ರತಿಯೊಂದು ಸುಖವು ಅದರ ಕೊನೆ ಏನಪ್ಪಾ ಅಂದ್ರೆ ನೋವಿನಲ್ಲೇ ಪರ್ಯವಸಾನಗೊಳ್ಳುತ್ತದೆ. ಏಕೆಂದ್ರೆ ಸುಖದ ಇನ್ನೊಂದು ಮುಖನೇ ದುಃಖ. ಅದಕ್ಕೋಸ್ಕರವಾಗಿ ನಾವು ಎಲ್ಲಿವರೆಗೂ ಸುಖಕ್ಕೋಸ್ಕರ ಹಿಂಬಾಲಿಸ್ತಾ ಇರ್ತೀವೋ ಅಲ್ಲಿವರೆಗೂ ನಾವು ಸುಖವನ್ನ ಪಡೋದಿಕ್ಕೆ ಸಾಧ್ಯವಿಲ್ಲ. ಅದು ತಾನಾಗಿ ಬರಬೇಕು, ಅನುಭವಿಸಬೇಕು, ಅನುಭವಿಸದ ಹಾಗೆ ಇರ್ಬೇಕೇ ವಿನಃ, ಅಂದ್ರೆ ಅಂಟದ ಹಾಗೆ ನಾವು ಇರ್ಬೇಕೇ ವಿನಃ ಅದಕ್ಕೋಸ್ಕರವಾಗಿ ನಾವು ಹಾತೊರಿಬಾರ್ದು. ಆದುದರಿಂದ ಯಾವ ಕಿರುಕುಳಗಳು ಇಲ್ಲದ, ಯಾವ ಸಮಸ್ಯೆಗಳಿಲ್ಲದ, ಸ್ವಾರ್ಥವಿಲ್ಲದ ಆ ಸ್ಥಿತಿಯನ್ನು ಮತ್ತೆ ಮತ್ತೆ ಪಡೆಯಲು ಅಪೇಕ್ಷಿಸುತ್ತೀರಿ. ಇದು ಆ ಸ್ವಾರ್ಥವಾಗಿರ್ತಕ್ಕಂಥದ್ದು, ಇಂದ್ರಿಯಗಳಿಂದ ಉಂಟಾಗಿರ್ತಕ್ಕಂಥದ್ದನ್ನ ಮತ್ತೆ ಮತ್ತೆ ನಾವು ಆಶಿಸ್ತಾ ಇರ್ತೀವಿ. ನೀವು ನಿಮ್ಮ ಹೆಂಡತಿಯನ್ನು ಪ್ರೀತಿಸುತ್ತೀರೆಂದು ಹೇಳುತ್ತೀರಿ. ಆ ಪ್ರೇಮದಲ್ಲಿ ಇಂದ್ರಿಯ ಸುಖ, ನಿಮ್ಮ ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಂಡು ಅಡುಗೆ ಮಾಡಿಕೊಂಡಿರುವ ಒಬ್ಬರನ್ನು ಮನೆಯಲ್ಲಿ ಹೊಂದಿರುವ ಸುಖ ಇವು ಸೇರಿಕೊಂಡಿವೆ. ನೀವು ಆಕೆಯನ್ನು ಅವಲಂಬಿಸುತ್ತೀರಿ. ಆಕೆಯು ಉತ್ತೇಜನವನ್ನು ಕೊಟ್ಟಿದ್ದಾಳೆ ಮತ್ತು ಸುರಕ್ಷಿತತೆಯ ಮತ್ತು ಕ್ಷೇಮದ ಅನುಭವವನ್ನು ಕೊಟ್ಟಿದ್ದಾಳೆ. ನಿಮ್ಮ ಭಾವನೆಗಳ ಸಮಚಿತ್ತತೆಯೇ ಏರುಪೇರಾಗುತ್ತದೆ. ಒಂದು ವೇಳೆ ಆಕೆ ಏನಾದ್ರೂ ಬೇರೆ ಕಡೆ ನೋಡಿದಾಗ ಏನನ್ಸುತ್ತೆ, ಆ ಹಿಂದೆ ನಾವು ಯಾವ್ಯಾವ ಭಾವನೆಯನ್ನ ಅವಳ ಮೇಲೆ ಇಟ್ಟಿದ್ವೋ ಅದೆಲ್ಲ ಏರುಪೇರಾಗ್ಬಿಡುತ್ತೆ. ಅದು ನಿಜವಾದಂತ ಪ್ರೇಮ ಅಲ್ಲ, ಅದು ಸ್ವಾರ್ಥ ಪ್ರೇಮ. ನಮ್ಮ ಪ್ರೇಮದಲ್ಲಿ ಆಕೆ ನನ್ನನ್ನು ಪ್ರೀತಿಸದೇ ಇದ್ರೂ ಪರವಾಗಿಲ್ಲ, ನಾನ್ ಆಕೆನ ಪ್ರೀತಿಸ್ತಾ ಇರ್ಬೇಕು ಅನ್ನೋದು ಒಂದೇ ಇದ್ದಾಗ ಅಲ್ಲಿ ಯಾವ ಭಾವನೆನೂ ಬರೋದಿಲ್ಲ. ನಾನು ಪ್ರೀತಿಸಿರುವ ವ್ಯಕ್ತಿ ನನ್ನನ್ನು ಪ್ರೀತಿಸ್ಬೇಕು ಅನ್ನೋದಿದ್ರೆ ಅದು ನಿಜವಾದಂತ ಪ್ರೇಮ ಅಲ್ಲ. ಎಲ್ಲಿಯ ತನಕ ನೀನು ನನಗೆ ಸೇರಿರುತ್ತೀಯೋ ಅಲ್ಲಿಯ ತನಕ ನಾನು ಪ್ರೀತಿಸುತ್ತೀನಿ. ನೀನು ಹಾಗಿರದ ಕ್ಷಣ ನಾನು ನಿನ್ನನ್ನು ದ್ವೇಷಿಸುತ್ತೇನೆ. ಆದುದರಿಂದ ನಿಮ್ಮಿಬ್ಬರಲ್ಲಿ ವಿರೋಧವಿದೆ.
ಅದರಿಂದ ವಿಯೋಗವಿದೆ. ಯಾವಾಗ ವಿರೋಧ ಬರುತ್ತೋ ಅಲ್ಲಿ ವಿಯೋಗ ಅನ್ನೋದು ಇದ್ದೇ ಇರುತ್ತೆ. ನೀವು ಮತ್ತೊಬ್ಬರಿಂದ ವಿವಿಕ್ತರೆಂದು ಭಾವಿಸಿದರೆ ಅಲ್ಲಿ ಪ್ರೇಮವಿಲ್ಲ. ಮತ್ತೊಬ್ಬರಿಗೆ ಸೇರಿರುವುದು, ಮಾನಸಿಕವಾಗಿ ಮತ್ತೊಬ್ಬರಿಂದ ಪೋಷಿಸಲ್ಪಡುತ್ತಿರುವುದು, ಮತ್ತೊಬ್ಬರನ್ನು ಅವಲಂಬಿಸಿರುವುದು ಮುಂತಾದವುಗಳಲ್ಲಿ ಯಾವಾಗಲೂ ಆತಂಕ, ಭಯ, ಅಸೂಯೆ, ಅಪರಾಧ ಮುಂತಾದವುಗಳೆಲ್ಲ ಇರಲೇಬೇಕು. ಎಲ್ಲಿಯ ತನಕ ಭಯವಿರುತ್ತದೆಯೋ ಅಲ್ಲಿಯ ತನಕ ಪ್ರೇಮವಿಲ್ಲ ಎಂಬುದು ವ್ಯಸನದಿಂದ ಭಾರವಾಗಿರುವ ಮನಸ್ಸಿಗೆ ಪ್ರೇಮವನ್ನು ಅರಿಯುವುದು ಅಸಾಧ್ಯ. ಭಾವನಾತಿರೇಕ ಮತ್ತು ರಸೋದ್ವೇಗಗಳು ಪ್ರೇಮದೊಡನೆ ಯಾವ ಸಂಬಂಧವನ್ನು ಹೊಂದಿರುವುದಿಲ್ಲ. ಆದುದರಿಂದ ಆಸೆ ಸುಖಗಳಿಗೂ ಪ್ರೇಮಕ್ಕೂ ಯಾವ ಸಂಬಂಧವೂ ಇಲ್ಲ. ಪ್ರೇಮವು ಗತಕಾಲವಾದ ಚಿಂತನೆಯ ಪರಿಣಾಮವಲ್ಲ. ಅದು ಭೂತಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ಲ. ನೆನಪುಗಳಿಂದ ಉತ್ಪತ್ತಿ ಆಗಿರ್ತಕ್ಕಂಥದ್ದು ಅಲ್ಲ. ಪ್ರೇಮವನ್ನು ಬೆಳೆಸಲಾರದು. ಪ್ರೇಮವೆನ್ನುವುದು ಅಸೂಯೆಯ ಬೇಲಿಯ ಒಳಕ್ಕೆ ಸಿಕ್ಕಿಕೊಂಡಿಲ್ಲ. ಅಲ್ಲಿ ಅಸೂಯೆ ಅನ್ನೋ ಒಂದು ಬೇಲಿ ಒಳಗೆ ಅದು ಸಿಕ್ಕಾಕೊಂಡಿಲ್ಲ. ಏಕೆಂದರೆ ಅಸೂಯೆ ಗತಕಾಲದ್ದು. ಪ್ರೇಮವೆನ್ನುವುದು ಚಟುವಟಿಕೆಯಿಂದ ಕೂಡಿದ ವರ್ತಮಾನ. ಅದು ಆ ವರ್ತಮಾನದಲ್ಲಿ ನಾವು ಏನು ಅನುಭವಿಸ್ತೀವೋ ಅದು ಪ್ರೇಮ ಆಗುತ್ತೆ ವಿನಃ ಗತಕಾಲದ ನೆನಪಿನಿಂದ ಉಂಟಾಗಿರ್ತಕ್ಕಂಥದ್ದು ಪ್ರೇಮ ಅಲ್ಲ. ಅಥವಾ ಮುಂದೆ ಅವರು ನಮ್ಮನ್ನ ಪ್ರೀತಿಸ್ತಾರೆ ಅನ್ನೋದು ಪ್ರೇಮ ಅಲ್ಲ. ಅದು ನಿರಂತರ, ಅದು ಯಥಾರ್ಥ. ನಾನು ಪ್ರೀತಿಸುವೆನೋ ಅಥವಾ ನಾನು ಪ್ರೀತಿಸಿದ್ದೇನೆ ಎಂಬುದು ಸರಿ ಹೊಂದುವುದಿಲ್ಲ. ನೀವು ಪ್ರೇಮವೇನೆಂಬುದನ್ನು ತಿಳಿದಿದ್ದರೆ ನೀವು ಮತ್ತಾರನ್ನು ಅನುಸರಿಸುವುದಿಲ್ಲ. ಯಾರನ್ನು ನಾವು ಫಾಲೋ ಮಾಡ್ಬೇಕಾಗಿಲ್ಲ. ಆ ಪ್ರೇಮ ಅನ್ನೋದು ಒಂದು ಪದಕ್ಕೆ ಸರಿಯಾದ ಅರ್ಥವನ್ನ ನಾವು ಮನಗಂಡಿದ್ರೆ ನಾವು ಬೇರೆ ಯಾರ್ದನ್ನು ನಾವು ಒಬ್ಬ ಗುರುವನ್ನಾಗಲಿ ಒಂದು ಪವಿತ್ರ ಗ್ರಂಥ ಅಂತ ಏನ್ ಹೇಳ್ತೀವೋ ಅದನ್ನಾಗ್ಲಿ ನಾವು ಫಾಲೋ ಮಾಡ್ಬೇಕಾಗಿಲ್ಲ. ಯಾರನ್ನಾದರೂ ನಿಜವಾಗಿ ಪ್ರೀತಿಸುವುದು ಅಂದರೆ ಏನೆಂಬುದು ನಿಮಗೆ ಗೊತ್ತಿಲ್ಲವೇ? ದ್ವೇಷವಿಲ್ಲದೆ, ಅಸೂಯೆ ಇಲ್ಲದೆ, ಕೋಪವಿಲ್ಲದೆ, ಅವರು ಮಾಡುತ್ತಿರುವ ಕೆಲಸದಲ್ಲಿ ತಲೆ ಹಾಕದೆ, ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲೂ ನಾವು ತಲೆ ಹಾಕಬಾರ್ದು. ನಿಂದಿಸದೆ, ಹೋಲಿಸದೆ ಪ್ರೀತಿಸುವುದು ಎಂದರೇನು? ಹಾಗೆಂದರೇನು ನಿಮಗೆ ಗೊತ್ತಿಲ್ಲವೇ? ಪ್ರೇಮವಿರುವ ಕಡೆ ಹೋಲಿಕೆ ಇದೆಯೇ? ಯಾರನ್ನಾದರೂ ಮನಃಪೂರ್ವಕವಾಗಿ, ಹೃದಯ ಪೂರ್ವಕವಾಗಿ, ದೇಹ ಪೂರ್ವಕವಾಗಿ ನಿಮ್ಮ ಎಲ್ಲ ಇರುವಿನಿಂದ ಪ್ರೀತಿಸಿದಾಗ ಅಲ್ಲಿ ಹೋಲಿಕೆ ಇದೆಯೇ? ಅಂದ್ರೆ ಪೂರ್ತಿ ಅರ್ಪಣಾ ಭಾವನೆ ಇರಬೇಕು. ಆ ಪ್ರೇಮಕ್ಕೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತೆತ್ತುಕೊಂಡಾಗ ಬೇರೆ ಯಾವುದು ಅಲ್ಲಿ ಇರುವುದಿಲ್ಲ. ದುರ್ದೈವದಿಂದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ತಾವು ಬಾಧ್ಯರೆಂದು ತಿಳಿದುಕೊಂಡಿದ್ದಾರೆ. ನೋಡಿ, ನಮಗೂ ನಮ್ಮ ಮಕ್ಕಳಿಗೂ ಆ ದೇಹ ಸಂಬಂಧ ಒಂದು ಇದೆಯೇ, ಬಾಧ್ಯತೆ ಕರ್ತವ್ಯ ಅಂತ ಅವ್ರು ಎಷ್ಟು ಚೆನ್ನಾಗಿ ವಿವರಣೆ ಕೊಡ್ತಾ ಇದ್ದಾರೆ ಅಂದ್ರೆ, ಆ ಬಾಧ್ಯತೆಯೇ ಅವರು ಮಕ್ಕಳಿಗೆ ಏನು ಮಾಡಬೇಕು, ಏನು ಮಾಡಬಾರದು, ಅವರು ಏನಾಗಬೇಕು, ಏನಾಗಬಾರದು ಎಂದು ಹೇಳುವ ರೂಪವನ್ನು ಪಡೆಯುತ್ತದೆ. ಮಕ್ಕಳು ಸಮಾಜದಲ್ಲಿ ಸುರಕ್ಷಿತವಾದ ಸ್ಥಾನವನ್ನು ಪಡೆಯಬೇಕೆಂದು ಅಪೇಕ್ಷಿಸುತ್ತಾರೆ. ಅವರು ಬಾಧ್ಯತೆ ಎಂದು ಕರೆಯುವುದು ಅವರು ಪೂಜಿಸುವ ಈ ಮರ್ಯಾದೆಯ ಸ್ಥಾನವನ್ನಷ್ಟೇ. ಎಲ್ಲಿ ಮರ್ಯಾದೆ ಇದೆಯೋ ಅಲ್ಲಿ ವ್ಯವಸ್ಥೆ ಇಲ್ಲವೆಂದು ನನಗೆ ಅನ್ನಿಸುತ್ತದೆ. ಮಕ್ಕಳು ಸಂಪೂರ್ಣರಾದ ಮಧ್ಯವರ್ಗದ ಜನರಾಗಬೇಕೆಂಬುದಷ್ಟೇ ಅವರ ದೃಷ್ಟಿ. ನೋಡಿ, ಅವ್ರಿಗೆ ಎಷ್ಟು ಉನ್ನತ ಮಟ್ಟಕ್ಕೆ ಮಕ್ಕಳನ್ನ ಬೆಳೆಸ್ಬೇಕು ಅಂತಂದ್ರೆ ನಾವು ಏನನ್ನು ಬಾಧ್ಯತೆನೂ ಅಲ್ಲ, ಕರ್ತವ್ಯನೂ ಅಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಈ ಸಮಾಜಕ್ಕೆ ಅವರ ಮಕ್ಕಳನ್ನು ಹೊಂದಿಸುವುದಕ್ಕೆ ಅವರು ಸಿದ್ಧ ಮಾಡಿದಾಗಲೇ ಅವರು ಕದನ, ಘರ್ಷಣೆ, ಪಾಶವೀಯತೆಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದರೆ
ಅದನ್ನು ಪೋಷಣೆ ಪ್ರೇಮ ಎಂದು ನೀವು ಕರೆಯುತ್ತೀರಾ? ಪೋಷಿಸುವುದು ಎಂದರೆ ಒಂದು ಮರಕ್ಕೋ ಗಿಡಕ್ಕೋ ಕೊಡುವ ಹಾಗೆ ಗಮನ ನೀಡುವುದು ಎಂದರ್ಥ. ಅದಕ್ಕೆ ನೀರೆರೆದು ಅದರ ಅಗತ್ಯಗಳನ್ನ ಅಭ್ಯಾಸ ಮಾಡಿ ಅದಕ್ಕೆ ಬೇಕಾದ ಮಣ್ಣನ್ನು ತಂದು ಕೋಮಲತೆಯಿಂದಲೂ ಮಾರ್ಧವದಿಂದಲೂ ಕಾಪಾಡುವಂತೆ ಮಕ್ಕಳನ್ನು ಕಾಪಾಡುವುದು ಎಂದರ್ಥ. ಆದರೆ ಸಮಾಜಕ್ಕೆ ಹೊಂದಿಕೊಳ್ಳುವಂತೆ ನಿಮ್ಮ ಮಕ್ಕಳನ್ನು ತಯಾರು ಮಾಡುವುದು ಎಂದರೆ ಅವರು ಕೊಲೆಗೀಡಾಗುವಂತೆ ಸಿದ್ಧಪಡಿಸುವುದು ಎಂದರ್ಥ. ನಿಮ್ಮ ಮಕ್ಕಳನ್ನು ನೀವು ಪ್ರೀತಿಸಿದರೆ ನೀವು ಯುದ್ಧಗಳನ್ನು ಅಪೇಕ್ಷಿಸುತ್ತಿರಲಿಲ್ಲ. ಎಂತ ಗಂಭೀರವಾದ ವಿಷಯ ಅಂತ ಅವ್ರು ತಗೊಂಡು ಹೋಗ್ತಾ ಇದ್ದಾರೆ ಅಂದ್ರೆ, ನೀವು ಪ್ರೀತಿಸುತ್ತಿದ್ದ ಯಾರನ್ನಾದರೂ ನೀವು ಕಳೆದುಕೊಂಡರೆ ಅಂದ್ರೆ ಮಗನಾಗ್ಲಿ ಗಂಡನನ್ನಾಗ್ಲಿ ಅಥವಾ ಹೆಂಡತಿನಾಗ್ಲಿ ಯಾರನ್ನಾದ್ರೂ ನಾವು ಕಳ್ಕೊಂಡಾಗ ನಿಮ್ಮ ಆ ಕಣ್ಣೀರು ನಿಮಗೋಸ್ಕರವೋ ಅಥವಾ ಆಸಕ್ತಾತನಿಗೋ, ನೀವು ನಿಮಗೋಸ್ಕರ ಅಳುತ್ತಿದ್ದೀರೋ ಅಥವಾ ಮತ್ತೊಬ್ಬರಿಗೋ, ಇತರರಿಗಾಗಿ ನೀವೆಂದಾದರೂ ಅತ್ತಿದ್ದೀರಾ? ಯುದ್ಧ ರಂಗದಲ್ಲಿ ಕೊಲ್ಲಲ್ಪಟ್ಟ ನಿಮ್ಮ ಮಗನಿಗಾಗಿ ನೀವು ಕಣ್ಣೀರಿಟ್ಟಿದ್ದೀರಾ? ನೀವು ಅತ್ತಿದ್ದೀರಿ, ಆದರೆ ಆ ಕಣ್ಣೀರುಗಳು ಸ್ವಾನುಕಂಪೆಯಿಂದ ಬಂದುವೋ ಅಥವಾ ಒಬ್ಬ ಮಾನವನು ಕೊಲ್ಲಲ್ಪಟ್ಟನು ಎಂದು ಅತ್ತಿದ್ದೀರೋ? ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಆ ಸತ್ತ ವ್ಯಕ್ತಿಗೋಸ್ಕರ ಅಳ್ತಾ ಇದೀವೋ ಅಥವಾ ಆತನಿಂದ ನನಗೆ ಏನು ಸುರಕ್ಷಿತತೆ ಸಿಗ್ತಾ ಇತ್ತೋ ಅದು ಇಲ್ಲದೆ ಆಯ್ತಲ್ಲ ಅಂತ ಅಳ್ತಾ ಇದ್ದೀರೋ? ನಿಮ್ಮನ್ನ ನೀವೇ ಪ್ರಶ್ನಿಸ್ಕೊಳ್ಳಿ ಅಂತ ಪ್ರಶ್ನೆ ಹಾಕ್ತಾ ಇದ್ದಾರೆ. ನೀವು ತುಂಬಾ ವಾತ್ಸಲ್ಯವನ್ನಿಟ್ಟಿದ್ದ ಒಬ್ಬನಿಂದ ಅಗಲಬೇಕಾಯಿತಲ್ಲ ಎಂದು ಅಳುತ್ತಿದ್ದರೆ ಅದು ನಿಜವಾದ ವಾತ್ಸಲ್ಯವಲ್ಲ. ಸತ್ತು ಹೋದ ಒಬ್ಬ ಸಹೋದರನಿಗೆಂದು ಅಳುವಾಗ ಅವನಿಗೋಸ್ಕರ ಅಳಿ, ಅವನಿಲ್ಲದಿರುವುದರಿಂದ ನಿಮಗಾಗಿ ಅಳುವುದು ಬಹಳ ಸುಲಭ. ನೀವು ಅಳುತ್ತಿರುವುದು ನಿಮ್ಮ ಹೃದಯಕ್ಕೆ ನೋವಾಗಿರುವುದರಿಂದ ನಿಜ, ಆದರೆ ಅದು ಅವನಿಗೆ ನೊಂದಿಲ್ಲ, ಅದು ಸ್ವಾನುಕಂಪೆಯಿಂದ ನೊಂದಿದೆ. ಸ್ವಾನುಕಂಪೆಯು ನಿಮ್ಮನ್ನು ಕಠಿಣ ಹೃದಯರನ್ನಾಗಿ ಮಾಡುತ್ತದೆ, ನಿಮ್ಮನ್ನು ಸುತ್ತುವರಿದು ಮಂಕರನ್ನಾಗಿ ಜಡರನ್ನಾಗಿ ಮಾಡುತ್ತದೆ. ನಾವು ಸತ್ತಾಗ ಎಷ್ಟು ಅರ್ಥಹೀನವಾಗಿ ಅಳ್ತೀವಲ್ವಾ, ಅಲ್ಲಿ ನೆಲೆಸ್ಬೇಕಾಗಿರ್ತಕ್ಕಂಥ ಶಾಂತಿಯನ್ನ ನಾವು ಕದಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಅಳೋದು ಒಳ್ಳೇದಲ್ಲ ಅಂತ ನಮ್ಗೆ ಗೊತ್ತಿದೆ. ಥಿಯಾಸಫಿ ಪ್ರಕಾರ ಮತ್ತೆ ಕರ್ಮ ನಿಯಮದ ಪ್ರಕಾರ, ಪುನರ್ಜನ್ಮದ ಸಿದ್ಧಾಂತದ ಪ್ರಕಾರ ಮರಣ ಅಂದಾಗ ಪ್ರಮೋಷನ್, ಅವನು ಆ ಒಂದು ಶರೀರ ವಿಕಾಸಕ್ಕೆ ಆತ್ಮ ವಿಕಾಸಕ್ಕೆ ಸಾಧ್ಯ ಇಲ್ಲ ಅಂದಾಗ ಅವನಿಗೆ ಮರಣ ಬರುತ್ತೆ. ಮುಂದೆ ಅವನು ಇನ್ನೂ ಬೆಳವಣಿಗೆ ಆಗ್ತಾನೆ ಅನ್ನೋದು ನಮ್ಗೆ ಗೊತ್ತಿದ್ರು ಸಹ ಅಳ್ತೀವಿ. ಯಾಕೆಂದ್ರೆ ನನ್ನ ಈ ಒಂದು ಸ್ವಾನುಕಂಪ, ನನಗೋಸ್ಕರ ನಾನು ಅಳ್ತಾ ಇದ್ದೀನಿ ವಿನಃ ಆತನಿಗೋಸ್ಕರ ನಾನು ಅಳ್ತಾ ಇಲ್ಲ. ಅದು ಮೂರ್ಖತನ ಅಂತ ಅನ್ಸುತ್ತೆ. ನಿಮಗಾಗಿ ನೀವು ಅತ್ತರೆ ಅದು ಪ್ರೇಮವೇ? ನೀವು ಒಂಟಿಯಾಗಿದ್ದೀರಿ ಎಂದು ನಿಮ್ಮನ್ನು ಬಿಟ್ಟು ಹೋಗಿರುವುದರಿಂದ, ನೀವು ಇನ್ನು ಶಕ್ತರಾಗಿಲ್ಲದಿರುವುದರಿಂದ ನಿಮ್ಮ ದುರಾದೃಷ್ಟವನ್ನು ಹೇಳಿಕೊಳ್ಳುತ್ತಾ ನಿಮ್ಮ ಆವರಣವನ್ನು ಕುರಿತು ಅಳುತ್ತಿದ್ದರೆ ಆ ಕಣ್ಣೀರಿನಲ್ಲೆಲ್ಲ ನೀವೇ ತುಂಬಿರುವುದರಿಂದ ಅದು ಪ್ರೇಮವೇ? ಇದನ್ನು ನೀವು ಅರ್ಥ ಮಾಡಿಕೊಂಡರೆ ಒಂದು ಮರ, ಕಂಬ, ಒಂದು ಕೈ ಇವುಗಳನ್ನು ಮುಟ್ಟುವಷ್ಟು ನೇರವಾಗಿ ಈ ವಿಷಯವನ್ನು ಸಂಪರ್ಕಿಸಿದರೆ ನೋಡಿ, ಅವ್ರು ಎಷ್ಟು ನಮ್ಗೆ ಹತ್ತಿರದಿಂದ ಅರ್ಥ ಮಾಡಿಸ್ತಾ ಇದ್ದಾರೆ ಅಂದ್ರೆ, ನಮ್ಮ ಮುಂದೆ ಒಂದು ಕಂಬ ಇದೆಯೇನೋ, ಆ ಕಂಬವನ್ನ ನಾವು ಎಟ್ಕಿಸ್ಕೊಂಡ್ರೆ ಎಷ್ಟು ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಬೋದು, ಆ ರೀತಿಯಾಗಿ ಸುಲಭವಾಗಿ ನಮ್ಗೆ ಅದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ಆಗ ನಿಮಗೆ ವ್ಯಸನವೆನ್ನುವುದು ನಿಮ್ಮಂದಲೇ ಉಂಟಾದುದೆಂದು ಗೊತ್ತಾಗುತ್ತದೆ. ನೋಡಿ, ದುಃಖ ಅನ್ನೋದು ನಿಮ್ಮಿಂದನೇ ಹುಟ್ಟಿದೆ ವಿನಃ ಬೇರೆಯವರಿಂದ ಅಲ್ಲ. ವ್ಯಸನವು ಆಲೋಚನೆಯಿಂದ ಉಂಟಾಗುತ್ತದೆ, ವ್ಯಸನವು ಕಾಲದ ಪರಿಣಾಮ. ನೋಡಿ, ದುಃಖ ಅನ್ನೋದು, ಆ ವ್ಯಸನ ಅನ್ನೋದು ಕಾಲದ ಪರಿಣಾಮ. 3 ವರ್ಷಗಳ ಹಿಂದೆ ನನ್ನ ಸಹೋದರನು ಇದ್ದನು.
ಈಗ ಅವನು ಸತ್ತು ಹೋಗಿದ್ದಾನೆ. ನಾನು ಒಂಟಿಯಾಗಿದ್ದೇನೆ, ಸಂಕಟ ಪಡುತ್ತಿದ್ದೇನೆ. ನನ್ನನ್ನು ಸಮಾಧಾನ ಮಾಡಲು, ನನ್ನೊಡನಿರಲು ಯಾರೂ ಇಲ್ಲ. ಇದು ನನ್ನ ಕಣ್ಣುಗಳಿಗೆ ನೀರನ್ನು ತರುತ್ತದೆ. ನೀವು ಚೆನ್ನಾಗಿ ಗಮನಿಸಿದರೆ ನಿಮ್ಮೊಳಗೆ ಇದೆಲ್ಲವೂ ಆಗುತ್ತಿರುವುದನ್ನು ನೀವೇ ಕಾಣಬಲ್ಲಿರಿ. ನಾವು ನೋಡ್ಕೊಳ್ಬೇಕು ನಮ್ಮ ಅಂತರಂಗವನ್ನ. ಹೌದು, ಇದು ನಿಜಾನೇ JK ಅವ್ರು ಹೇಳ್ತಾ ಇರೋದು ಅಂತ ನಮಗೆ ಅನ್ಸುತ್ತೆ. ಅದನ್ನು ಸಮಗ್ರವಾಗಿ ಒಂದೇ ನೋಟದಲ್ಲಿ ಅದನ್ನು ನೋಡಬಲ್ಲಿರಿ. ಏಕೆಂದ್ರೆ ನಾವು ಚಿಂದಿ ಆಗೋಗ್ಬಿಟ್ಟಿದೀವಿ. ಆ ಛಿದ್ರವಾದ ಮನಸ್ಸಿನಿಂದ ನಾವು ನೋಡೋದ್ರಿಂದ ಸಮಗ್ರವಾಗಿ ನಾನು ನೋಡೋದಿಕ್ಕೆ ಸಾಧ್ಯವಾಗೋದಿಲ್ಲ. ಒಳಗು ಹೊರಗು ಏಕಕಾಲದಲ್ಲಿ ನಾವು ನೋಡ್ಕೊಂಡಾಗ ನಾವು ನೋಡ್ತಾ ಇರೋದು ಸರಿ ಅಂತ ನಮ್ಗೆ ಅನ್ಸುತ್ತೆ. ಒಂದೇ ಕ್ಷಣದಲ್ಲಿ ಈ ನಾನು ಎಂಬ ಹರಕಲು ಚಿಂದಿಯ ಸಂಪೂರ್ಣ ರಚನೆಯನ್ನು, ಸ್ವಭಾವವನ್ನು ಕಾಣುತ್ತೀರಿ. ಆ ನಾನು ಅನ್ನೋದು ಹೇಗೆ ನನ್ನ ಛಿದ್ರ ಮಾಡಿದೆ ಅನ್ನೋದು ನನಗೆ ಗೋಚರ ಆಗತ್ತೆ. ನನ್ನ ಕಣ್ಣೀರು, ನನ್ನ ಕುಟುಂಬ, ನನ್ನ ಜನಾಂಗ, ನನ್ನ ನಂಬಿಕೆ, ನನ್ನ ಮತ, ಇವೇ ಮುಂತಾದ ವಿಕಾರಗಳು, ಇವುಗಳೊಳಗೆಲ್ಲ ನಾವೇ ತುಂಬಿದ್ದೇವೆ. ಇದನ್ನು ನೀವು ನಿಮ್ಮ ಹೃದಯದ ಮೂಲಕ ಗಮನಿಸಿದರೆ, ಯಾವಾಗ ನಾವು ಆ ಉನ್ನತ ಮಟ್ಟಕ್ಕೆ ನಮ್ಮ ಪ್ರಜ್ಞೆಯನ್ನ, ಹೃದಯ ಅಂದಾಗ ಯಾವ ಹಂತಕ್ಕೆ ನಾವು ಬೆಳವಣಿಗೆ ಆಗ್ಬೇಕು, ಆ ಹಂತದಲ್ಲಿ ಆತ್ಮಲೋಕಕ್ಕೆ ನಾವು ನಮ್ಮ ಪ್ರಜ್ಞೆಯನ್ನ ಏರಿಸಿ ನೋಡಿದಾಗ, ನಿಮ್ಮ ಹೃದಯದ ತಳದಿಂದ ಇದನ್ನು ಗಮನಿಸಿದರೆ ವ್ಯಸನವನ್ನು ಕೊನೆಗಾಣಿಸುವ ಕೀಲಿ ನಿಮ್ಮ ಕೈಯಲ್ಲಿಯೇ ಇದೆ. ನಮ್ಮ ನೋವನ್ನ ನಿವಾರಣೆ ಮಾಡ್ಕೊಳ್ಳುವಂತಕ್ಕಂಥ ಶಕ್ತಿ ನಮ್ಮ ಅಂತರಂಗದಲ್ಲೇ ಇದೆ ಅನ್ನೋದು ನಮ್ಗೆ ಗೋಚರ ಆಗತ್ತೆ. ನಾವು ಎಷ್ಟು ಯಾರೇ ಹೊರಗಡೆಯಿಂದ ಸಮಾಧಾನ ಮಾಡಿದ್ರು ಸಹ ನಮಗ್ ಸಮಾಧಾನ ಆಗೋದಿಲ್ಲ. ನನ್ನ ಅಂತರಂಗದಿಂದನೇ ನನಗೆ ಸಮಾಧಾನ ಅನ್ನೋದು ಹುಟ್ಟಿದಾಗ ಬೇರೆ ಯಾರಿಂದಲೂ ನಾವು ಏನನ್ನು ನಿರೀಕ್ಷಿಸೋದಿಲ್ಲ. ಧೈರ್ಯವಾಗಿ ನಾವು ಸಮಾಜವನ್ನ ಎದುರಿಸ್ತೀವಿ, ಮುಂದುವರಿಯೋದಿಕ್ಕೆ ಸಾಧ್ಯವಾಗತ್ತೆ. ವ್ಯಸನ ಮತ್ತು ಪ್ರೇಮ ಅಂದ್ರೆ ದುಃಖ ಮತ್ತು ಪ್ರೇಮ ಎರಡು ಒಡನೆ ಇರಲಾರವು. ಅಂದ್ರೆ ಏಕಕಾಲದಲ್ಲಿ ಎರಡು ಭಾವನೆಗಳು ಒಂದು ಜಾಗದಲ್ಲಿ ಇರೋದಿಕ್ಕೆ ಸಾಧ್ಯವಿಲ್ಲ. ಇಲ್ಲ ದುಃಖ ಇರ್ಬೇಕು, ಇಲ್ಲ ಪ್ರೇಮ ಇರ್ಬೇಕು. ಕ್ರೈಸ್ತ ಸಮಾಜದಲ್ಲಿ ಅವರು ಸಂತಾಪ ಪಡುವುದನ್ನು ಉದಾತ್ತೀಕರಿಸಿದ್ದಾರೆ. ಅದನ್ನು ಶಿಲುಬೆಯ ಮೇಲಿಟ್ಟು ಪೂಜಿಸಿದ್ದಾರೆ. ಅದರ ಅರ್ಥ ಆ ಒಂದೇ ದಾರಿಯ ಮೂಲಕವಲ್ಲದೆ ಸಂತಾಪದಿಂದ ತಪ್ಪಿಸಿಕೊಳ್ಳಲು ಬೇರೆ ಮಾರ್ಗವಿಲ್ಲ ಎಂಬುದು. ಶೋಷಣೆ ಮಾಡುವ ಮತೀಯ ಸಮಾಜದ ಸಂಪೂರ್ಣ ವ್ಯವಸ್ಥೆಯೂ ಇದೆ. ನೋಡಿ, ಈ ತರ ಕೆಲವು ಮತಗಳು ನಮ್ಮನ್ನ ದಾರಿ ತಪ್ಪಿಸುತ್ತೆ. ಆದುದರಿಂದ ಪ್ರೇಮವೇನು ಎಂದು ಕೇಳಿದಾಗ ಅದರ ಉತ್ತರವನ್ನು ಕಾಣಲು ನಿಮಗೆ ಹೆದರಿಕೆಯಾಗಬಹುದು. ಅದು ಸಂಪೂರ್ಣ ಉತ್ಥಾನವಾಗಬಹುದು ಅಥವಾ ಕುಟುಂಬವನ್ನೇ ಮುರಿದು ಹಾಕಬಹುದು. ನೋಡಿ, ಅದು ನಮ್ಮಲ್ಲಿ ಆ ಪ್ರೇಮ ಅನ್ನೋದು ಒಳಗಡೆಯಿಂದ ಉತ್ಪತ್ತಿ ಆಗ್ಬೋದು ಅಥವಾ ಆ ಕುಟುಂಬವನ್ನೇ ನಾಶ ಮಾಡ್ಬೋದು. ಆ ನಾಶಕ್ಕೂ ನಾವೇ ಕಾರಣ, ಒಳ್ಳೇದಕ್ಕೂ ನಾವೇ ಕಾರಣ. ಆದರೆ ಹೀಗಿದ್ದು ನೀವು ಕಾಣಬೇಕೆಂದು ಅಪೇಕ್ಷೆ ಪಟ್ಟರೆ ನಿಮಗೆ ಇಷ್ಟು ಕಾಣಬರುತ್ತದೆ. ಭಯ ಪ್ರೇಮವಲ್ಲ, ಅವಲಂಬನೆ ಪ್ರೇಮವಲ್ಲ, ಅಸೂಯೆ ಪ್ರೇಮವಲ್ಲ, ಒಡೆತನದ ಅಪೇಕ್ಷೆ ದಬ್ಬಾಳಿಕೆಗಳೂ ಪ್ರೇಮವಲ್ಲ, ಬಾಧ್ಯತೆ ಕರ್ತವ್ಯಗಳೂ ಪ್ರೇಮವಲ್ಲ, ಸ್ವಾನುಕಂಪೆ ಪ್ರೇಮವಲ್ಲ, ಪ್ರೇಮ ದೊರಕಲಿಲ್ಲವೆಂದು ಯಾತನೆ ಪಡುವುದು ಪ್ರೇಮವಲ್ಲ. ಪ್ರೇಮವು ದ್ವೇಷದ ವಿರುದ್ಧವಾದುದಲ್ಲ. ದೈನ್ಯವು ಜಂಭದ ವಿರುದ್ಧ ಹೇಗೆ ಅಲ್ಲವೋ ಹಾಗೆಯೇ. ದೈನ್ಯ ಅಂದ್ರೆ ದೀನತೆ, ಅಂದ್ರೆ ಜಂಭ ಅಹಂಕಾರ. ಅಹಂಕಾರಕ್ಕೂ ದೈನ್ಯತೆಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅಹಂಕಾರ ಇದ್ದಾಗ ನಮ್ಮಲ್ಲಿ ಜಂಭ ಅನ್ನೋದು ತಾನಾಗಿ ಉತ್ಪತ್ತಿ ಆಗತ್ತೆ. ಯಾವಾಗ ನಾವು ಸಂಪೂರ್ಣವಾಗಿ ಶರಣಾಗ್ತೀವೋ ಆಗ ಆ ಜಂಭ ಅನ್ನೋದು ಇರೋದಿಲ್ಲ. ಅವರಲ್ಲಿ ನಾವು ಒಂದಾಗೋದಕ್ಕೆ ಪ್ರಯತ್ನ ಪಡ್ತೀವಿ. ಅಲ್ಲಿ ಆ ಪ್ರತ್ಯೇಕತಾ ಮನೋಭಾವನೆನೂ ಬರೋದಿಲ್ಲ, ಸ್ವಾರ್ಥ ಅನ್ನೋದು ಬರೋದಿಲ್ಲ.
ಆದುದರಿಂದ ಇವೆಲ್ಲವನ್ನೂ ನೀವು ಹೊರದೂಡುವುದು ಸಾಧ್ಯವಾದರೆ, ಯಾವ್ಯಾವುದು? ಅಸೂಯೆ, ಭಯ, ಒಡೆತನ, ದಬ್ಬಾಳಿಕೆ, ಇಂಥವನ್ನೆಲ್ಲ ನಾವ್ ಯಾವಾಗ ಸರಿ ಇಲ್ಲ ಅಂತ ಪಕ್ಕಕ್ಕೆ ತಳ್ತೀವೋ ಆಗ ನಾವು ನಿಜವಾದಂತ ಪ್ರೇಮವನ್ನ ಅನುಭವಿಸೋದಿಕ್ಕೆ, ಪಡ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಸಾಧ್ಯವಾದರೆ ಬಲವಂತದಿಂದ ಅಲ್ಲ, ಆದರೆ ತೊಳೆಯುವುದರಿಂದ. ಎಲೆಯ ಮೇಲೆ ಬಿದ್ದು ಕುಳಿತುಕೊಂಡಿರುವ ಅನೇಕ ದಿನಗಳ ಧೂಳನ್ನು ಮಳೆಯು ತೊಳೆಯುವಂತೆ ತೊಳೆಯುವುದರಿಂದ ದೂರ. ಎಷ್ಟೋ ಕಾಲದಿಂದ ಮಳೆ ಬರ್ದೇನೆ ಇದ್ರೆ ಎಲೆಗಳ ಮೇಲೆಲ್ಲ ಕೊಳೆ ಕೂತಿರುತ್ತೆ, ಮಳೆ ಬಿದ್ದ ತಕ್ಷಣ ಎಷ್ಟು ನಿರ್ಮಲವಾಗ್ಬಿಡುತ್ತೆ ಅಲ್ವಾ? ಹಾಗೆ ನಮ್ಮ ಅಂತರಂಗದಿಂದ ಯಾವಾಗ ನಿಜವಾದದ್ದು ನಮ್ಗೆ ಗೋಚರ ಆಗತ್ತೋ ಆಗ ನಾವು ಆ ಕತ್ತಲೆಯಿಂದ ಬಿಡುಗಡೆ ಹೊಂದಿದ್ವಿ, ನಿಜವಾದಂತ ಅಮರ ಪ್ರೇಮವನ್ನ ನಾವು ಕಂಡುಕೊಂಡ್ವಿ ಅನ್ನೋದು ನಮ್ಗೆ ಗೋಚರ ಆಗತ್ತೆ. ಸಾಧ್ಯವಾದರೆ ಆಗ ಬಹುಶಃ ಮಾನವನು ಸದಾ ಬಯಸುತ್ತಿರುವ ಈ ಅಪೂರ್ವವಾದ ಪ್ರೇಮವೆಂಬ ಕುಸುಮವನ್ನು ಕಾಣಬಹುದು. ಅಂಥ ಒಂದು ಸ್ಥಿತಿಗೆ ನಾವು ಯಾವಾಗ ಹೋಗ್ತೀವೋ ಆಗ ನಾವು ನಿಜವಾದಂತ ಪ್ರೇಮವನ್ನ ನಾವು ನೋಡೋದಿಕ್ಕೆ ಸಾಧ್ಯವಾಗತ್ತೆ. ನೀವು ಶಿಸ್ತನ್ನು ತಂದು ಪ್ರೀತಿಸಲು ಮನಸ್ಸು ಮಾಡಿದರೆ ಪ್ರೇಮವು ಕಿಟಕಿಯಿಂದ ತಪ್ಪಿಸಿಕೊಂಡು ಹೋಗುತ್ತದೆ. ಯಾವುದಾದರೊಂದು ಕ್ರಮ ಅಥವಾ ವ್ಯವಸ್ಥೆಗೆ ಏಳಿಗೆಗಾಗಿ ಪ್ರೀತಿಸುವುದನ್ನು ಅಭ್ಯಾಸ ಮಾಡಿದರೆ ನೀವು ತುಂಬಾ ಚುರುಕಾಗಬಹುದು, ಕರುಣಾಶಾಲಿಗಳಾಗಬಹುದು, ಅಹಿಂಸೆಯ ಸ್ಥಿತಿಗೆ ಬರಬಹುದು. ಆದರೆ ಅದಾವುದಕ್ಕೂ ಪ್ರೀತಿಸುವುದಕ್ಕೂ ಯಾವ ಸಂಬಂಧವೂ ಇಲ್ಲ. ಹರಿದು ಹಂಚಿ ಹೋದ ಮರಳು ಕಾಡಿನಂಥ ಈ ಭೂಮಿಯಲ್ಲಿ ಪ್ರೇಮವೆಂಬುದಿಲ್ಲ. ಅವ್ರು ಎಷ್ಟು ನೋವು ಪಡ್ತಾ ಇದ್ದಾರೆ ಅಂತಂದ್ರೆ, ಜೆ.ಕೆ. ಅವರು ನಿಜವಾದಂತ ಪ್ರೇಮ ಸಮಾಜದಲ್ಲಿ ಇಲ್ವೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ತುಂಬಾ ದುಃಖಕ್ಕೆ ಒಳಗಾಗ್ತಾ ಇದ್ದಾರೆ. ಸುಖ ಮತ್ತು ಆಸೆಗಳು ಅತ್ಯಧಿಕ ಪಾತ್ರವನ್ನು ವಹಿಸಿಕೊಂಡಿವೆ. ಇಷ್ಟಾದರೂ ಪ್ರೇಮವಿಲ್ಲದೆ ಪ್ರತಿದಿನದ ಬಾಳಿಗೆ ಅರ್ಥವೇ ಇಲ್ಲ. ಸೌಂದರ್ಯವಿಲ್ಲದಿದ್ದರೆ ಪ್ರೇಮ ಸಾಧ್ಯವಿಲ್ಲ. ನೋಡಿ, ಇವಾಗ ಅವರು ಆ ಪ್ರೇಮವನ್ನ ಸೌಂದರ್ಯಕ್ಕೆ ಹೋಲಿಸ್ತಾ ಇದ್ದಾರೆ. ಸೌಂದರ್ಯವೆನ್ನುವುದು ನಿಮ್ಮ ಕಣ್ಣಿಗೆ ಕಾಣೋದಲ್ಲ, ಅದು ಸೌಂದರ್ಯ. ಹೊರಗಿನ ಸೌಂದರ್ಯ ಸುಲಭವಾಗಿ ಕಾಣತ್ತೆ, ಆದ್ರೆ ಅಂತರಂಗಿಕ ಸೌಂದರ್ಯವನ್ನ ನಾವು ಕಂಡುಕೊಳ್ಬೇಕಾದ್ರೆ ನಮ್ಮ ಅಂತರಾಳಕ್ಕೆ ನಾವು ಒಳಮುಖವಾಗಿ ಪ್ರಯಾಣ ಮಾಡಿದಾಗ ಮಾತ್ರ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾದ. ಬಾಹ್ಯ ಸೌಂದರ್ಯವನ್ನ ಎಲ್ಲರೂ ಕಾಣ್ಬೋದು ಕಂಡ್ಬಿಟ್ಟ ತಕ್ಷಣ, ಆದ್ರೆ ಆಂತರಿಕ ಸೌಂದರ್ಯವನ್ನ ಕಂಡುಕೊಳ್ಬೇಕಾದ್ರೆ ಆಳವಾಗಿ ಧ್ಯಾನವನ್ನ ಮಾಡಿ ನಮ್ಮಷ್ಟಕ್ಕೆ ನಾವೇ ತಿಳ್ಕೊಳ್ಬೇಕೇ ವಿನಃ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಸುಂದರವಾದ ಮರ, ಸುಂದರವಾದ ಚಿತ್ರ, ಸುಂದರವಾದ ಕಟ್ಟಡ, ಸುಂದರಳಾದ ಸ್ತ್ರೀ ಇವುಗಳಲ್ಲ. ನಿಮ್ಮ ಹೃದಯವು, ಮನಸ್ಸು, ಪ್ರೇಮ ಎನ್ನುವುದು ಏನು ಎಂದು ತಿಳಿದುಕೊಂಡರೆ ಮಾತ್ರ ಸೌಂದರ್ಯವಿರುತ್ತದೆ. ಪ್ರೇಮವಿಲ್ಲದೆ, ಆ ಸೌಂದರ್ಯದ ಭಾವನೆ ಇಲ್ಲದೆ ಸೌಶೀಲ್ಯವಿರುವುದಿಲ್ಲ. ಕ್ಯಾರೆಕ್ಟರ್, ಆ ಸದ್ಗುಣಗಳಿಗೂ ಆ ಪ್ರೇಮಕ್ಕೂ ಅವ್ರು ಅದೇ ಅಲ್ವಾ ಪರಮಗುರು ಚರಣ ಸನ್ನಿಧಿಯಲ್ಲಿ ಹೇಳ್ತಕ್ಕಂಥದ್ದು. ವಿವೇಕ, ವೈರಾಗ್ಯ, ಸದಾಚಾರ ಯಾವಾಗಿರುತ್ತೋ ಆಗ ಆ ಪ್ರೇಮದ ಅಲೆಗಳು ನಮ್ಮಿಂದ ಹೊರ ಹೊಮ್ತಾ ಇರುತ್ತೆ. ನಾವು ಅದನ್ನ ಹೊರಗಡೆ ಬಿಡ್ಬೇಕು ಅಂತ ಪ್ರಯತ್ನನೇ ಮಾಡ್ಬೇಕಾಗಿಲ್ಲ. ಯಾಕೆಂದ್ರೆ ಆ ಸದ್ಗುಣಗಳೇ ನಮ್ಮನ್ನ ಪ್ರೇಮ ಮೂರ್ತಿಯನ್ನಾಗಿ ಮಾರ್ಪಡಿಸಿ ನಮ್ಮಿಂದ ಅನುಕ್ಷಣ ಆ ಪ್ರೇಮದ ಅಲೆಗಳನ್ನ ಸಮಾಜಕ್ಕಾಗ್ಲಿ ನಮ್ಮ ನೆರೆಹೊರೆಯವರಿಗಾಗ್ಲಿ ಅದು ತೊರೆಯೋದು ಪ್ರಯತ್ನ ಇಲ್ಲದಿದ್ರು ಸಹ ಅದು ಹೊರಗ್ತಾ ಇರುತ್ತೆ. ಯಾಕೆಂದ್ರೆ ಅವರ ಮುಖದಲ್ಲಿ ಆ ಮುಗುಳ್ನಗೆ ಶಾಂತಿ ಅನ್ನೋದು ಹರಿತಾ ಇರುತ್ತೆ. ಆದುದರಿಂದ ನಾವು ಮುಖ್ಯವಾದ ವಿಷಯಕ್ಕೆ ಬಂದಿದ್ದೇವೆ. ಏನಪ್ಪಾ ಅಂದ್ರೆ, ಎಲ್ಲಿ ಸಂಪೂರ್ಣವಾದ ಸ್ವ ಪರಿತ್ಯಾಗವಿದೆಯೋ ಅಲ್ಲಿ ಪ್ರೇಮ ಉಂಟಾಗುತ್ತದೆ. ನೋಡಿ, ಸ್ವ ಅನ್ನೋದು
ನನ್ನನ್ನು ಸ್ವಾರ್ಥ ಅನ್ನೋದನ್ನ ನಾವು ಯಾವಾಗ ಬಿಡ್ತೀವೋ ಆಗ ಅಲ್ಲಿ ನಿಜವಾದಂತ ಪ್ರೇಮ ಅನ್ನೋದು ಇರೋದಕ್ಕೆ ಸಾಧ್ಯವಾಗುತ್ತೆ. ಹುಡುಕಿಕೊಂಡು ಹೋಗುವ ಮನಸ್ಸು ನಿಜವಾಗಿ ಉತ್ಸಾಹವುಳ್ಳ ಮನಸ್ಸಲ್ಲ. ಹುಡುಕದೆ ಪ್ರೇಮವನ್ನು ಕಾಣುವುದೇ ಅದನ್ನು ಕಂಡು ಹಿಡಿಯುವ ಮಾರ್ಗ. ಅಂದ್ರೆ ನಾವು ಎಷ್ಟೆಷ್ಟು ಪ್ರಯತ್ನ ಪಡ್ತೀವೋ ಅದಷ್ಟು ಮುಂದಕ್ಕೆ ಸರಿತಾ ಇರುತ್ತೆ. ನಾವು ಪ್ರಯತ್ನ ರಹಿತ ಸ್ಥಿತಿಯಲ್ಲಿ ನಾವು ಅದನ್ನ ಪಡ್ಕೊಳ್ಬೇಕು ಅಂದ್ರೆ ನಾವು ಅಂತರ್ಮುಖವಾಗಿ ಅದಕ್ಕೆ ಎದುರು ನೋಡ್ಬೇಕು. ಅಂದ್ರೆ ನಾವು ಎಲ್ಲಿವರೆಗೂ ಪ್ರಯತ್ನ ಪಡ್ತೀವೋ ಅಲ್ಲಿವರೆಗೂ ನಾವು ನಮಗೆ ನಿಜವಾದಂತ ಪ್ರೇಮ ಅನ್ನೋದು ಸಿಗೋದಿಕ್ಕೆ ಸಾಧ್ಯವಿಲ್ಲ. ನಮಗೇ ಗೊತ್ತಿಲ್ಲದೆ ಯಾವ ಪ್ರಯತ್ನ ಅನುಭವ ಇವುಗಳ ಪರಿಣಾಮವಾಗದೆ ಪ್ರೇಮವನ್ನು ಕಾಣುವುದೇ ಸರಿಯಾದ ಮಾರ್ಗ. ಅಂಥ ಪ್ರೇಮವು ಕಾಲಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ ಎಂಬುದು ನಿಮಗೆ ಗೊತ್ತಾಗುತ್ತದೆ. ಅಂಥ ಪ್ರೇಮ ವ್ಯಕ್ತಿನಿಷ್ಠವೂ ಹೌದು, ವ್ಯಕ್ತ್ಯಾತೀತವೂ ಹೌದು, ಅದು ಏಕವೂ ಹೌದು, ಅನೇಕವೂ ಹೌದು. ಪರಿಮಳ ಪೂರಿತವಾದ ಹೂವಿನಂತೆ ಅದನ್ನು ವಾಸಿಸಬಹುದು. ಒಂದು ಹೂವು ಅರಳುವಾಗ ಎಷ್ಟು ಸುವಾಸನೆಯನ್ನ ಅದು ಕೇಳ್ದಾಗ ಕೊಡೋದಿಲ್ಲ, ಅದು ಅದರಷ್ಟಕ್ಕೆ ಅದು ಹರಿತಾ ಇರುತ್ತೆ ಹೊರಗಡೆಗೆ. ಅದು ನಾನು ನಿನಗೆ ಪರಿಮಳ ಕೊಡ್ತಾ ಇದ್ದೀನಿ ಅಂತ ಹೇಳೋದೇ ಇಲ್ಲ. ಆ ಸಾಯಂಕಾಲ ಆಯ್ತು ಅಂದ್ರೆ ಆ ಮಲ್ಲಿಗೆ ಹೂವು ಆ ಮಗ್ಗು ಅರಳಿದ ತಕ್ಷಣ ಆ ಸುವಾಸನೆಯನ್ನ ನಾವು ನಮ್ಮಷ್ಟಕ್ಕೆ ನಾವೇ ಅನುಭವಿಸ್ತೀವಿ. ನಾನು ಅದನ್ನ ಮೂಸಬೇಕು, ಆಘ್ರಾಣಿಸಬೇಕು ಅಂತ ನಾನು ಪ್ರಯತ್ನ ಪಡದೇ ಇದ್ರು ಸಹ ಅದ್ರ ಸುವಾಸನೆ ನನಗೆ ಹೇಗ್ ಬರುತ್ತೋ ಹಾಗೆ ಆ ಭಗವಂತನ ಅನುಗ್ರಹ ಶಕ್ತಿ ಶಾಂತಿ ನಮ್ಮ ಮೂಲಕ ಪ್ರಪಂಚಕ್ಕೆ ಹರಿಯುತ್ತೆ. ಹೂವು ಇರುವುದು ಪ್ರತಿಯೊಬ್ಬರಿಗೂ ವಿಶೇಷವಾಗಿ. ಯಾರು ಅದರ ಸುವಾಸನೆಯನ್ನು ಆಳವಾಗಿ ವಾಸಿಸಿ ಸಂತೋಷದಿಂದ ಅದನ್ನು ನಿಟ್ಟಿಸುತ್ತಾನೋ ಅವನು ತೋಟದಲ್ಲಿ ಹತ್ತಿರ ಇರಬಹುದು ಅಥವಾ ದೂರ ಇರಬಹುದು, ಹೂವಿಗೆ ಎಲ್ಲಾ ಒಂದೇ. ಆ ಭಗವಂತನಿಗೆ ಅವನ್ ದೂರ ಇದ್ದಾನೆ, ಇವನು ಹತ್ರ ಇದ್ದಾನೆ ಅಂತ ಭೇದ ಇದೆಯೇ? ಎಲ್ಲರೂ ಒಂದೇ ಆ ಭಗವಂತನಿಗೆ. ಏಕೆಂದರೆ ಅದರಲ್ಲಿ ಕಂಪು ತುಂಬಿದೆ. ಅದು ಆ ಕಂಪನ್ನು ಎಲ್ಲರೊಡನೆಯೂ ಹಂಚಿಕೊಳ್ಳುತ್ತದೆ. ಪ್ರೇಮವೆನ್ನುವುದು ಹೊಸದು, ಹುರುಪುಳ್ಳದ್ದು, ಜೀವಂತವಾದದ್ದು. ಅದಕ್ಕೆ ನೆನ್ನೆ ಇಲ್ಲ, ನಾಳೆ ಇಲ್ಲ. ಅದು ಚಿಂತನೆ ಮತ್ತು ಕ್ಷೋಭೆಯಿಂದ ದೂರವಾಗಿದೆ. ಮುಗ್ಧವಾಗಿರುವ ಮನಸ್ಸು ಮಾತ್ರ ಪ್ರೇಮವೆನ್ನುವುದನ್ನು ತಿಳಿದುಕೊಂಡಿರುತ್ತದೆ. ನೋಡಿ, ನಾವು ಹೇಗಾಗ್ಬೇಕು? ಮಗುವಿನಲ್ಲಿರ್ತಕ್ಕಂಥ ಮುಗ್ಧತೆ ನಮಗೆ ಯಾವಾಗ ಬರುತ್ತೋ ಆಗ ನಾವು ಪ್ರೇಮ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಮುಗ್ಧವಾದ ಮನಸ್ಸು ಮುಗ್ಧತೆ ಇಲ್ಲದ ಪ್ರಪಂಚದಲ್ಲಿಯೂ ಜೀವಿಸಬಲ್ಲದು. ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ಸೆಂಟೆನ್ಸ್. ನಮ್ಮ ಮನಸ್ಸು ಯಾವಾಗ ಮುಗ್ಧವಾಗುತ್ತೋ ಆವಾಗ ಮುಗ್ಧತೆ ಇಲ್ಲದೆ ಇರ್ತಕ್ಕಂಥ ಸಮಾಜದಲ್ಲೂ ಸಹ ಜೀವಿಸಬಲ್ಲದು. ಮಾನವನು ಸ್ವಾರ್ಥ ತ್ಯಾಗದ ಮೂಲಕ, ಪೂಜೆಯ ಮೂಲಕ, ಬಾಂಧವ್ಯದ ಮೂಲಕ, ಇಂದ್ರಿಯಾಭಿಲಾಷೆಯ ಮೂಲಕ, ಪ್ರತಿಯೊಂದು ನೋವು ನಲಿವುಗಳ ಮೂಲಕ ಅನಂತವಾಗಿ ಹುಡುಕುತ್ತಿರುವ ಅಸಾಧಾರಣ ವಿಷಯವನ್ನು ಕಾಣಬೇಕು. ಇದಕ್ಕೆ ಚಿಂತನೆ ಎಂಬುದು ತನ್ನನ್ನೇ ಅರ್ಥ ಮಾಡಿಕೊಂಡು ಸ್ವಾಭಾವಿಕವಾಗಿ ಕೊನೆಗೊಳ್ಳಬೇಕು. ನನ್ನೊಳಗಡೆನೆ ನಾನು ಚಿಂತನೆ ಮಾಡ್ತಾ ಮಾಡ್ತಾ ಚಿಂತನಾ ರಹಿತ, ಆಲೋಚನಾ ರಹಿತ ಮೌನ ಸ್ಥಿತಿಗೆ ಹೋದಾಗ ಮಾತ್ರ ನಾನು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಆಗ ಪ್ರೇಮಕ್ಕೆ ವಿರೋಧವಾದುದು ಇಲ್ಲ, ಪ್ರೇಮಕ್ಕೆ ಘರ್ಷಣೆ ಎಂಬುದೂ ಇಲ್ಲ. ನೀವು ಕೇಳಬಹುದು, ನಾನು ಅಂತ ಪ್ರೇಮವನ್ನು ಕಂಡುಕೊಂಡರೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ ಇವುಗಳ ಗತಿ ಏನು? ಅವರಿಗೆ ಸುರಕ್ಷಿತತೆ ಬೇಡವೇ? ನೀವು ಇಂಥ ಪ್ರಶ್ನೆಯನ್ನು ಕೇಳಿದರೆ ನೀವು ಆಲೋಚನೆಯ ಕ್ಷೇತ್ರದಿಂದ ಹೊರಗೆ ಹೋಗೇ ಇಲ್ಲ. ಅಂದ್ರೆ ಪ್ರಯತ್ನ ರಹಿತ ಸ್ಥಿತಿಗೆ ನೀವಿನ್ನೂ ಹೋಗ್ತಾನೆ ಇಲ್ಲ. ಇನ್ನು ಈಗ ನಿಮ್ಮಲ್ಲಿ ಇನ್ನೂ ಪ್ರಯತ್ನ ಇದ್ದೇ ಇದೆ.
ಪ್ರಜ್ಞೆಯ ಕ್ಷೇತ್ರವನ್ನು ದಾಟಿಲ್ಲ ಎಂದರ್ಥ. ನೋಡಿ, ಆ ಪ್ರೇಮ, ನಿಜವಾದಂತ ಪ್ರೇಮ ನಮಗ್ ಸಿಗ್ಬೇಕಾದ್ರೆ ಪ್ರಜ್ಞೆಯ ಆಚೆಗೆ ನಾವು ಹೋದಾಗ ಮಾತ್ರ ಸಿಗೋದಿಕ್ಕೆ ಸಾಧ್ಯವಾಗುತ್ತೆ. ನೀವು ಒಮ್ಮೆ ಆ ಕ್ಷೇತ್ರದಿಂದ ಆಚೆ ಹೋದರೆ ಅಂತ ಪ್ರಶ್ನೆಯನ್ನು ಕೇಳುವುದಿಲ್ಲ. ಆಗ ನಿಮಗೆ ಎಂಬುದು ಗೊತ್ತಿರುತ್ತದೆ, ಅದರಲ್ಲಿ ಆಲೋಚನೆಯೂ ಇಲ್ಲ. ಆದುದರಿಂದ ಕಾಲವೂ ಇಲ್ಲ. ಅಂದ್ರೆ ಕಾಲಾತೀತವಾದದ್ದು, ಮನಸಾತೀತವಾದದ್ದು. ಇದನ್ನು ನೀವು ಓದುವಾಗ ವಶೀಕರಣಗೊಂಡವರಂತೆ ಮಂತ್ರ ಮುಗ್ಧರಾದಂತೆ ಇರಬಹುದು. ನಾವು ಅದನ್ನ ಓದ್ತಾ ಆಳಕ್ ಹೋದಾಗ ಅಲ್ಲಿ ನಾವು ಅನ್ನೋದು ಇಲ್ಲದೆ ಇರ್ತಕ್ಕಂತ ಸ್ಥಿತಿನಲ್ಲಿ ಅದನ್ನ ನಾವು ಅರ್ಥ ಮಾಡ್ಕೊಂಡಿರ್ತೀವಿ. ಆದ್ರೆ ಅರ್ಥ ಮಾಡ್ಕೊಂಡಿದೀವ ಅಂತ ನಾವು ಕೆಟ್ಟದ್ದಾಗೂ ಸಹ ನಮ್ಗೆ ಒಂದೊಂದ್ಸತಿ ಗೋಚರ ಆಗೋದೇ ಇಲ್ಲ. ಅದಕ್ಕೆ ಪುನಃ ಪುನಃ ಓದ್ತಾ ಅಂತರಾಳಕ್ಕೆ ಹೋಗ್ತಾ ಇದ್ದಾಗ ಮಾತ್ರ ಅದನ್ನ ನಾವು ಪಡೆಯೋದಿಕ್ಕೆ ಸಾಧ್ಯವಾಗ. ಅದು ನಮಗ್ ಮನವರಿಕೆ ಆಗಿರುತ್ತೆ, ನಮ್ಮಲ್ಲಿ ಅದು ಒಂದಾಗಿರುತ್ತೆ. ಆದ್ರೆ ಅದನ್ನ ಹೊರ ತೆಗಿಬೇಕಾದ್ರೆ ಅದು ಸಾಮರ್ಥ್ಯವನ್ನ ಇನ್ನೂ ನಾವು ಪಡ್ಕೊಂಡಿರೋದಿಲ್ಲ. ಪ್ರೇಮವೆಂಬ ಮತ್ತೊಂದು ಆಯಾಮವಿದೆ ಎಂಬುದನ್ನು ಅರಿಯುವುದಕ್ಕೆ, ಅದಕ್ಕೆ ಬೇರೆ ಒಂದು ಡೈಮೆನ್ಷನ್ ಇದೆ, ಅದಕ್ಕೆ ಬೇರೆ ಒಂದು ಆಯಾಮ ಇದೆ ಅನ್ನೋದು ನಮ್ಗೆ ಅವಾಗ ಗೊತ್ತಾ. ಇಲ್ಲಿ ತನಕ ನಾವು ಯಾವ್ಯಾವ ಆಯಾಮದಲ್ಲಿ ಅದನ್ನ ಪ್ರೇಮವನ್ನ ಅರ್ಥ ಮಾಡ್ಕೊಂಡಿದ್ವೋ ಅದಕ್ಕಿಂತಲೂ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಸೂಕ್ಷ್ಮ ಮಟ್ಟದಲ್ಲಿರ್ತಕ್ಕಂಥದ್ದನ್ನ ನಾವು ಅರಿತುಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಆದರೆ ಈ ಅದ್ಭುತ ಚಿಲುಮೆಯ ಬಳಿಗೆ ಬರುವುದು ಹೇಗೆ ಎಂದು ಗೊತ್ತಿಲ್ಲ. ಆದುದರಿಂದ ನೀವೇನು ಮಾಡುತ್ತೀರಿ, ಏನು ಮಾಡಬೇಕೆಂಬುದು ಗೊತ್ತಿಲ್ಲದಿದ್ದರೆ ನೀವೇನೂ ಮಾಡುವುದಿಲ್ಲ. ಆ ಸ್ಥಿತಿಗೆ ಹೋಗ್ಬೇಕು. ಅಲ್ಲವೇ ಏನೂ ಮಾಡುವುದಿಲ್ಲ. ಹಾಗಾದರೆ ಅಂತರಂಗಿಕವಾಗಿ ನೀವು ಸಂಪೂರ್ಣ ಮೌನಿಗಳಾಗಿದ್ದೀರಿ. ಹಾಗೆಂದರೆ ಏನೆಂದು ನಿಮಗೆ ಅರ್ಥವಾಗುತ್ತಿದೆಯೇ? ಅಂದರೆ ನೀವು ಏನನ್ನೂ ಹುಡುಕಿಕೊಂಡು ಹೊರಟಿಲ್ಲ, ಏನನ್ನೂ ಆಸೆ ಪಡುತ್ತಿಲ್ಲ, ಯಾವುದನ್ನೂ ಅನುಸರಿಸುತ್ತಿಲ್ಲ. ಅಲ್ಲಿ ಆಸಕ್ತಿ ಕೇಂದ್ರವೇ ಇಲ್ಲ. ಹಾಗಾದರೆ ಅಲ್ಲಿ ಪ್ರೇಮವಿದೆ. ಎಂತ ಒಂದು ಕನ್ಕ್ಲೂಷನ್ಗೆ JK ಅವ್ರು ಕರ್ಕೊಂಡೋದ್ರು ಅಂತಂದ್ರೆ, ಅದಕ್ಕೊಂದು ಕೇಂದ್ರನೇ ಇಲ್ಲ. ಆ ಕೇಂದ್ರವಿಲ್ಲದೆ ಇರ್ತಕ್ಕಂಥದ್ದು ಅಂದಾಗ ಎಲ್ಲೆಲ್ಲೂ ನಾವು ಅದನ್ನ ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅಂದ್ಬಿಟ್ಟು ನಮ್ಮನ್ನ ಆ ಮಟ್ಟಕ್ಕೆ ಕರ್ಕೊಂಡೋಗಿದ್ದಾರೆ. ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.